ನಮಸ್ಕಾರ ವೀಕ್ಷಕರೇ. ತಾವು ಬಹಳ ಜನ ವಿದ್ಯಾರ್ಥಿಗಳನ್ನು ನೋಡಿರ್ತೀರಿ. ವಿದ್ಯಾರ್ಥಿ ದೆಸೆಯಲ್ಲಿ ಒಂದು ನಿಶ್ಚಿತವಾದಂಥ ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಹೈಸ್ಕೂಲ್ ಓದೋದು, ಕಾಲೇಜ್ ಓದೋದು, ಯಾವುದೊಂದು ಉದ್ಯೋಗ ಪಡೆಯೋದು, ಈ ಥರ ವ್ಯಕ್ತಿಗಳನ್ನು ತಾವು ಭಾಳಷ್ಟು ನೋಡಿರ್ತೀರಿ. ಆದರೆ ಇವತ್ತು ನಾವು ಸಂದರ್ಶನ ಮಾಡುವಂತಹ ವ್ಯಕ್ತಿ ಭಾಳ ವಿಶಿಷ್ಟವಾದಂಥ ವ್ಯಕ್ತಿ. ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೂ ಸಹ ವೈಜ್ಞಾನಿಕ ಮನೋಭಾವ ರೂಢಿಸಿಕೊಂಡು ಇವತ್ತು ಪ್ರಗತಿಶೀಲ ಮನೋಭಾವದ ಒಬ್ಬ ಯುವ ವಿಜ್ಞಾನಿ ಅಂತ ಹೆಸರಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಅವರು ಸಿಡಿಗೆಮಳೆ ಮಂಜುನಾಥ್ ಅವರು. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ನಿಮ್ಮನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ತಾವು ಬಳ್ಳಾರಿಯ ವೀರಶೈವ ವಿದ್ಯಾವರ್ತಕ ಸಂಘದ ಇಂಡಿಪೆಂಡೆಂಟ್ PU ಕಾಲೇಜಲ್ಲಿ ಭೌತ ವಿಜ್ಞಾನದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಅಂತ ಗೊತ್ತಾಯಿತು. ತಮ್ಮನ್ನು ಭೇಟಿ ಮಾಡಿ ಬಂದಿವಿ. ಈ ಬಂದಂಥ ವಿಷಯ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಾವು ತಮ್ಮ ಜನದ ಬಗ್ಗೆ, ತಮ್ಮ ಪೋಷಕರ ಬಗ್ಗೆ ಮತ್ತು ಬಾಲ್ಯದಲ್ಲಿ ಆಗಿರ್ತಕ್ಕಂಥ ಅನುಭವಗಳು, ವಿದ್ಯಾಭ್ಯಾಸ ಇತ್ಯಾದಿ ಹೇಳಿ ದಯವಿಟ್ಟು ಪರಿಚಯ ಮಾಡಿಕೊಳ್ಳಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹುಟ್ಟಿ ಬೆಳೆದದ್ದು ಇದೇ ಬಳ್ಳಾರಿಯಲ್ಲಿ. ನಮ್ಮ ತಾತ ಸಿಡಿಗಿನಮಳೆ ವೀರಣ್ಣನವರು ತೆಂಗಿನಕಾಯಿ ವ್ಯಾಪಾರವನ್ನು ಮಾಡ್ತಾ ಬಂದರು. ಬಳ್ಳಾರಿಯ ಬ್ರೂಸ್ಪೇಟ್ ಪೊಲೀಸ್ ಠಾಣೆ ಹತ್ರ ಬಸವಣ್ಣ ಗುಡಿ ಏನಿದೆ, ಗುಡಿ ಕಟ್ಟೆ ಮೇಲೆನೆ ನಮ್ಮ ತಾತನವರು ತೆಂಗಿನಕಾಯಿ ವ್ಯಾಪಾರ ಮಾಡಿ, ಆಮೇಲೆ ಮತ್ತೊಬ್ಬರು ಮನೆಯಲ್ಲಿ ಅವರು ಆಳಾಗಿ ದುಡಿದು 2-2 ಕಿಲೋಮೀಟ್ರ್ 3-3 ಕಿಲೋಮೀಟ್ರು ನೀರಿಗಾಗಿ ಕೊಡ ಬಿಂದಿಗೆಯನ್ನು ಹೊತ್ಕೊಂಡ್ಬಿಟ್ಟು ಅವ್ರಿಗೆ ಮನೆಗೆ ನೀರು ತಂದಾಕಿ ಅವರೇ ನಮ್ಮ ತಾತಗೆ ಮದುವೆ ಮಾಡಿಬಿಟ್ಟು ಈ ರೀತಿ ತುಂಬಾ ಕಷ್ಟದಿಂದ ನಮ್ಮ ತಾತನವ್ರು ಬಂದರು. ನಮ್ಮ ತಾತನಿಗೆ ಮದುವೆ ಮಾಡಿಸಿದ್ದು ಮರ್ಸಾ ಮಠದಲ್ಲಿ ರಾಜಣ್ಣ ಮಂಗಳಮ್ಮವ್ವ ಅಂತಂದೇಳಿ ಕರೀತಾರೆ. ಅವರು ಮಹಾಲಿಂಗ ಸ್ವಾಮಿ ಅಂತಂದೇಳಿ VV ಸಂಘದಲ್ಲಿ ಸಕ್ರಿಯವಾಗಿದ್ದಾರೆ. ಅವ್ರ ಮನೆಯಲ್ಲಿನೇ ನಮ್ಮ ತಾತ ಬೆಳೆದಿದ್ದು. ಅವರೇ ನಮ್ಮ ತಾತನಿಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಹಂತ ಹಂತವಾಗಿ ಕಷ್ಟಪಟ್ಟು ಅವರು ದುಡಿದು ಒಂದು ದುಡ್ಡಲ್ಲಿನೇ ಒಂದು ಸಣ್ಣ ಮನೆಯನ್ನು ತಗೊಂಡು, ತದನಂತರ ಅಪ್ಪ ಎಲ್ಲರೂ ಕೂಡ ಅವರು ತೆಂಗಿನಕಾಯಿ ವ್ಯಾಪಾರ ಮಾಡಿ ಹೀಗೆ ಓದಿದ್ದು. ನಾನು ಇಲ್ಲೇ ಮನೆ ಹತ್ರದ BMD ಶಾಲೆಯಲ್ಲಿ ಓದಿದ್ದು. ಹೌದು, BMD ಶಾಲೆಯಲ್ಲೇ ಓದಿದ್ದು. ಆಮೇಲೆ ಹೈಸ್ಕೂಲು ಶೆಟ್ರು ಗುರುಶಾಂತಪ್ಪ ಪ್ರೌಢಶಾಲೆ, SG ಹೈಸ್ಕೂಲು. ಮತ್ತೆ ಓದ್ಬೇಕಾದ್ರೂ ನಮ್ಮ ತಂದೆಗೆ ಊಟಕ್ಕೆ ಬಿಡೋರು ಯಾರೂ ಇರ್ತಿರ್ಲಿಲ್ಲ. ಹಾಗಾಗಿ ಮಧ್ಯಾಹ್ನ ಅವ್ರಿಗೆ ಊಟಕ್ಕೆ ಬಿಡೋದು, ಮತ್ತೆ ರಜೆ ಬಂದಾಗೂ ತೆಂಗಿನಕಾಯಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರ ಮಾಡೋದು. ಅಂಗಡಿಯಲ್ಲಿ ಮತ್ತೆ ಗಿರಾಕಿಗಳು ಬಾರ್ದಿದ್ದ ಒಂದು ಪಕ್ಷದಲ್ಲಿ ನಾನು ಯಾವಾಗಲೂ ಸೈನ್ಸ್ ಟೆಕ್ಸ್ಟ್ ಬುಕ್ ಅನ್ನ ತಗೊಂಡು ಹೋಗ್ತಾ ಇದ್ದೆ. ಮುಂದಿನ ವರ್ಷದ ಬುಕ್ಕನ್ನ ಇವಾಗಲೇ ಓದ್ಬಿಡೋದು. ನಮ್ಮ ಅಣ್ಣ, ನಾನು 8ನೇ ಕ್ಲಾಸ್ ಅಂದ್ರೆ ನಮ್ಮ ಅಣ್ಣ 9ನೇ ಕ್ಲಾಸ್. ಹಾಗಾಗಿ ಅಣ್ಣಂದು ಬುಕ್ ತಗೊಂಡ್ಬಿಟ್ಟು 1 ವರ್ಷದ ಮುಂಚೆನೆ ಸೈನ್ಸ್ ಬುಕ್ ಅನ್ನ ಓದ್ಕೊಂಡು, ವಿಜ್ಞಾನ ಅಂದ್ರೆ ನನಗೆ ಅಪಾರವಾದಂತ ಆಸಕ್ತಿ. ಆಮೇಲೆ ಅಮ್ಮ ಶಿವಲೀಲಮ್ಮ, ಅಪ್ಪ ಗೌಸಿದ್ದಪ್ಪ. ನನಗೆ ಸಾಂಸ್ಕೃತಿಕ ಒಂದು ಕ್ಷೇತ್ರದಲ್ಲಿ ಒಂದು ಆಸಕ್ತಿ ಹುಟ್ಟೋ ಹಾಗೆ ಮಾಡಿದ್ದು ನಮ್ಮ ಅಮ್ಮನವರು. ಆಮೇಲೆ ಈ ಸಾಮಾಜಿಕ ಕಳಕಳಿ, ಜನಸಂಪರ್ಕ, ಜನರನ್ನ ಭೇಟಿ ಮಾಡೋದು, ಜನರ ನೋವು ನಲಿವುಗಳಲ್ಲಿ ಭಾಗವಹಿಸೋದು, ಹೋರಾಟಗಳಲ್ಲಿ ಭಾಗವಹಿಸೋದು, ಇದೆಲ್ಲ ನನಗೆ ಅಪ್ಪನಿಂದ ಬಂತು. ಆಮೇಲೆ PUC ವಾರ್ಡ್ಲಾ ಪದವಿ ಪೂರ್ವ ಕಾಲೇಜ್ನಲ್ಲಿ ಓದಿದ್ದು. ಡಿಗ್ರಿ ವೀರಶೈವ ಕಾಲೇಜು BSc ಮಾಡಿದ್ದು. ಸೊ ಬಾಲ್ಯದಿಂದ ತಮ್ಮ ಪದವಿವರೆಗೂ ಬಳ್ಳಾರಿಯಲ್ಲೇ ತಾವು ವಿದ್ಯಾಭ್ಯಾಸ ಮಾಡಿದ್ದು. ಆಮೇಲೆ ತಮ್ಮ ವಿಜ್ಞಾನದ ಪುಸ್ತಕಗಳನ್ನ ಬಾಲ್ಯದಲ್ಲಿ ಓದಿದ್ದು ಬಳ್ಳಾರಿಯ ತೇರು ಬೀದಿಯಲ್ಲಿರ್ತಕ್ಕಂಥ ಬಸವಣ್ಣ ದೇವರ ಗುಡಿಯ ಕಟ್ಟೆ ಮೇಲಿರ್ತಕ್ಕಂಥ ಅಂಗಡಿಯಲ್ಲಿ. ಬಹಳ ಸಂತೋಷದ ವಿಚಾರ. ಡಿಗ್ರಿಯ ನಂತರ, ಪದವಿ ನಂತರ ತಮ್ಮ ವಿದ್ಯಾಭ್ಯಾಸ? ಪದವಿ ಆದ ನಂತರ MSc ಅನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ MSc ಮಾಡಿಕೊಂಡೆ. ಫಿಸಿಕ್ಸ್ ಅಂದ್ರೆ ಅತ್ಯಂತ ಆಸಕ್ತಿ ಆದಂತಹ ವಿಷಯ ನನಗೆ. ಯಾಕೆಂದ್ರೆ ಭೌತ ವಿಜ್ಞಾನದಲ್ಲಿ ನಾವು ಗ್ರಹಗಳ ಚಲನೆ, ನಕ್ಷತ್ರಗಳ ಹುಟ್ಟು ಸಾವು, ಧೂಮಕೇತುಗಳು ಹೇಗೆ ಬರುತ್ತೆ, ಹ್ಯಾಲಿ ಧೂಮಕೇತು, ಈ ವಿಶ್ವದ ಉಗಮ, ಮತ್ತೆ ಶಾಖ ಹೇಗೆ ಉತ್ಪತ್ತಿ ಆಗತ್ತೆ, ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ, ಈ ಭೌತ ವಿಜ್ಞಾನ ಇಲ್ಲದೆ ಹೋದ್ರೆ ನಾವು ಜಗತ್ತನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನನಗೆ ಭೌತ ವಿಜ್ಞಾನ ಅತ್ಯಂತ ಇಷ್ಟವಾದಂಥ ವಿಷಯ ಆಯಿತು. MSc ಭೌತ ವಿಜ್ಞಾನದಲ್ಲಿ ಮಾಡ್ಕೊಂಡೆ ಗುಲ್ಬರ್ಗದಲ್ಲಿ. ತಮಗೆ ವಿಶೇಷವಾಗಿ ವಿಜ್ಞಾನ ವಿಷಯದ ಬಗ್ಗೆನೇ ಆಸಕ್ತಿ ಮೂಡಲಿಕ್ಕೆ ಏನು ಪ್ರೇರೇಪಣೆ ಬಂತು ಬಾಲ್ಯದಲ್ಲಿ ನಿಮಗೆ? ವಿಜ್ಞಾನದಕ್ಕಿಂತ ಮುಂಚೆ
ನಾವು ಹೈಸ್ಕೂಲ್ನಲ್ಲಿ ಓದ್ಬೇಕಾದ್ರೆ ಬಸವಣ್ಣನವರು ಕಟ್ಟ ಬಯಸುವ ಸಮಾಜ ದೇಜೇಗೌಡರದ್ದು ಒಂದು ಪಾಠ ಇತ್ತು ನಮ್ಮ ಹೈಸ್ಕೂಲ್ನಲ್ಲಿ. ನಮ್ಮ ಕನ್ನಡ ಮೇಷ್ಟ್ರು ಎಷ್ಟು ಅದನ್ನ ಅರ್ಥಪೂರ್ಣವಾಗಿ ಪರಿಣಾಮಕಾರಿಯಾಗಿ ಮಾಡಿದ್ರು ಅಂತ. ಯಾವ ತರಗತಿಯಲ್ಲಿ? ಅದು ಇಂದಿರಾ ಮೇಡಮ್ ನಮಗೆ ಪಾಠ ಮಾಡಿದ್ದು. ಬಸವಣ್ಣನವರು ಕಟ್ಟ ಬಯಸುವ ಸಮಾಜ ಅಂತ ಹೇಳಿ ಬಹುಶಃ 9ನೇ ತರಗತಿಯಲ್ಲಿ ಇತ್ತದು. 9ನೇ ತರಗತಿಯಲ್ಲಿ ಪ್ರೌಢಶಾಲೆಯಲ್ಲಿ ಆ ಬಸವಣ್ಣನವರು ಮೂಢನಂಬಿಕೆಯನ್ನ ವಿರೋಧಿಸ್ಬಿಟ್ಟು ಅಂಧ ಅನುಕರಣೆಯನ್ನ ಅವರು ಏನ್ ಪ್ರತಿಭಟಿಸಿದ್ರು, ಕಲ್ಲ ನಾಗನ ಕಂಡರೆ ಹಾಲ ನೆರವರಯ್ಯ, ದಿಟಸರ್ಪ ಕಂಡರೆ ಕೊಲ್ಲೆಂಬುವರಯ್ಯ, ಈ ತರದ್ದು ಒಂದು ವೈಜ್ಞಾನಿಕ ಚಿಂತನೆ ಮನೋಭಾವಕ್ಕೆ ಬಸವಣ್ಣನವರ ವಚನಗಳು ತಳಹದಿ ಆಯ್ತು. ವೈಜ್ಞಾನಿಕ ಮನೋಭಾವದಿಂದ ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಯ್ತು. ಹಾಗಾಗಿ ಕ್ರಮೇಣ ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಭೌತ ವಿಜ್ಞಾನವನ್ನ ಹೆಚ್ಚು ಹೆಚ್ಚು ಓದೋದು, ಹೆಚ್ಚು ಹೆಚ್ಚು ಬರೆಯೋದು, ಈ ರೀತಿ ಒಂದು ಪ್ರವೃತ್ತಿಯನ್ನು ನಾನು ರೂಢಿಸಿಕೊಂಡೆ. ಶಾಲೆಯ ಅಭ್ಯಾಸದಲ್ಲಿ ಬಂದಂತ ಕನ್ನಡ ಪಠ್ಯ ಪುಸ್ತಕದಲ್ಲಿ ಸಿಗತಕ್ಕಂತ ವಚನಗಳು ವೈಚಾರಿಕತೆಗೆ ಪ್ರೇರೇಪಣೆ ನೀಡಿದವು ಅಂತ ತಾವು ಹೇಳಿದ್ರಿ. ಬಹಳ ಸಂತೋಷ. ತಾವು ಪದವಿ ಮುಗಿಸಿದ ನಂತರ ಏನೇನು ಸಂಶೋಧನೆಗಳನ್ನು ಮಾಡಿದ್ರಿ, ಯಾವ ಯಾವ ಗಣ್ಯ ವಿಜ್ಞಾನಿಗಳನ್ನು ತಾವು ಭೇಟಿ ಮಾಡಿದ್ರಿ, ಸ್ವಲ್ಪ ಅನುಭವಗಳನ್ನು ಹೇಳ್ತೀರಾ? ಖಂಡಿತವಾಗಿ ಸರ್. ಪದವಿ ಆದ ನಂತರ ನಾನು ಸ್ನಾತಕೋತ್ತರ ಪದವಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಫಿಸಿಕ್ಸ್ನಲ್ಲಿ MSc ಮಾಡಿದ್ದು. ಅದಾದ ನಂತರ ಅದೇ ಒಂದು ಸಂದರ್ಭದಲ್ಲಿ ನನಗೆ ಆವಾಗಲೂ ಪ್ರತಿನಿತ್ಯ ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇತ್ತು. ಪ್ರಜಾವಾಣಿ ನ್ಯೂಸ್ ಪೇಪರು, ವಿಜಯ ಕರ್ನಾಟಕ ನ್ಯೂಸ್ ಪೇಪರು. ಆವಾಗ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದಿತ್ತು. ಏನು ಅಂತ ಹೇಳಿದ್ರೆ, ಹಂಪಿಗೆ ನಾಡೋಜ ಪದವಿಯನ್ನು ಸ್ವೀಕಾರ ಮಾಡೋದಕ್ಕೆ ಜಗತ್ ವಿಖ್ಯಾತ ವಿಜ್ಞಾನಿ ಪ್ರೊಫೆಸರ್ CNR ರಾವ್ ಅವರು ಬರ್ತಾ ಇದ್ದಾರೆ ಅಂತೇಳಿ. CNR ರಾವ್ ಬಗ್ಗೆ ನಾನು ಆಗ್ಲೇ ಸಾಕಷ್ಟು ತಿಳ್ಕೊಂಡಿದ್ದೆ. ಅವಾಗ ಉದಯ ಟಿವಿಯಲ್ಲಿ ಪರಿಚಯ ಕಾರ್ಯಕ್ರಮ ಅಂತ ಬರ್ತಾ ಇತ್ತು. ಪ್ರತಿದಿನ ಬೆಳಗ್ಗೆ ಒಬ್ಬ ಸಾಧಕರನ್ನ ಪರಿಚಯ ಮಾಡ್ಕೊಡೋದು, ಶೈಲಜಾ ಅನ್ನೋರು ಪರಿಚಯ ಮಾಡ್ಕೊಡ್ತಿದ್ರು. ಒಂದು ದಿವಸ CNR ರಾವ್ ಅವರ ಪರಿಚಯ ಕಾರ್ಯಕ್ರಮ ಇತ್ತು. ಅವ್ರ ಪರಿಚಯ ಕಾರ್ಯಕ್ರಮ ನೋಡ್ಬಿಟ್ಟು ನಾನು ಆಶ್ಚರ್ಯ ಆಗಿ ನಿಬ್ಬೆರಗಾಗ್ಬಿಟ್ಟೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯನಾ? ಸುಮಾರು 1500ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳು, ಸುಮಾರು 50ಕ್ಕೂ ಹೆಚ್ಚು ಗೌರವ ಡಾಕ್ಟರೇಟ್ ಪುರಸ್ಕಾರಗಳು, ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳಿಂದ ಗೌರವ ಪುರಸ್ಕಾರಗಳು. ಹೀಗೆ ಒಬ್ಬ ವ್ಯಕ್ತಿ ಛಲ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದಲ್ಲ ಅನ್ನೋದಕ್ಕೆ ಸಾಕ್ಷಿ CNR ರಾವ್ ಅಂತಂದು ಹೇಳಿ ನಾನು ಮನಸ್ಸಿನಲ್ಲಿ ತಂದ್ಕೊಂಡಾಗ, ಅವರು ಹಂಪಿಗೆ ಬರ್ತಾ ಇದ್ದಾರೆ, ಇದನ್ನ ನಾನು ಅವಕಾಶ ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಾನು ಅವಾಗ ಮನೆಯಲ್ಲಿ ಪಾಠ ಕೂಡ ಮಾಡ್ತಾ ಇದ್ದೆ. ಮಕ್ಕಳಿಗೆ ಮನೆ ಪಾಠ ಹೇಳ್ಕೊಡೋದು. ಯಾಕಂದ್ರೆ ನನ್ನ ಡಿಗ್ರಿ ಓದಿದ್ದು ನಾನು ಮನೆ ಪಾಠ ಮಾಡ್ಕೊಂಡಿದ್ದು ಹಣದಲ್ಲಿನೇ ನಾನು ನನ್ನ ಡಿಗ್ರಿ ಮತ್ತೆ ಉನ್ನತ ವಿದ್ಯಾಭ್ಯಾಸವನ್ನ ನಾನು ಪೂರೈಸ್ಕೊಂಡಿದ್ದು. ಆಗ ನಾನು 7-8 ಹುಡುಗರನ್ನ, ನಾನು ಪಾಠ ಮಾಡ್ತಿದ್ದು ಹುಡುಗರನ್ನ ಕರ್ಕೊಂಡು ಹಂಪೆಯಲ್ಲಿ ಅವರನ್ನ ತುಂಬಾ ಕಷ್ಟಪಟ್ಟು ಪೊಲೀಸರ ಜೊತೆಗೆ ಜಗಳ ಆಡ್ಬಿಟ್ಟು ಅವರನ್ನ ಭೇಟಿ ಆದೆ. ಯಾಕಂದ್ರೆ ಅವರು ಗವರ್ನರ್ ಜೊತೆಗೆ ಕೈಲಾಸ ಭವನ, ಅದೇನು ಅತಿಥಿ ಗೃಹ ಇದೆಯಲ್ಲ ಹಂಪಿ ಯೂನಿವರ್ಸಿಟಿ ಒಳಗಡೆ, ಅಲ್ಲಿದ್ರು. ಅವ್ರಿದ್ದಾಗ, ಇಲ್ಲಪ್ಪ ಇಲ್ಲಿ ಗವರ್ನರ್ ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಅವಾಗ ಉನ್ನತ ಶಿಕ್ಷಣ ಸಚಿವ ಪರಮೇಶ್ವರ್ ಇದ್ದಾರೆ, ನಿಮ್ಮನ್ನೆಲ್ಲ ಬಿಡಕ್ಕಾಗಲ್ಲ ಅಂತ ಹೇಳಿ ನಮ್ಮನ್ನ ಬಿಡ್ಲಿಲ್ಲ. ಅವಾಗ ನಾನು ಪೊಲೀಸರ ಜೊತೆಗೆ ಜಗಳ ಆಡ್ಬಿಟ್ಟು, ಅವಾಗ CNR ಅವ್ರಿಗೆ ಗೊತ್ತಾಯ್ತು, ಇಲ್ಲ ಹಿಂಗ್ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಜಗಳ ಆಡ್ತಿದ್ದಾರೆ, ನಿಮ್ಮನ್ನ ನೋಡ್ಬೇಕು ಅಂತೇಳಿ. ಅವಾಗ CNR ರಾವ್ ಅವರಿಗೆ ಆಶ್ಚರ್ಯ ಆಗ್ಬಿಟ್ಟು, ನನ್ನನ್ನು ನೋಡೋದಕ್ಕೆ ಪೊಲೀಸರ ಜೊತೆಗೆ ಜಗಳ ಆಡ್ತಾ ಇದ್ದಾರೆ ಅಂದ್ರೆ, ಇಲ್ಲ ಫಸ್ಟ್ ನೀವು ಅವ್ರನ್ನ ಕಳಿಸಿ ಅಂತ ಹೇಳಿ ಕಳ್ಸಿಕೊಟ್ರು. ಅವರನ್ನ ಫಸ್ಟ್ ಟೈಮ್ ಅದೇ ಭೇಟಿ ಆಗಿತ್ತು. ಅವ್ರು ಕೇಳಿದ್ರು CNR ರಾವ್ ಅವರು, ಯಾಕಪ್ಪ ಪೊಲೀಸರ ಜೊತೆಗೆ ಜಗಳ ಆಡಿ ನನ್ನ ಹತ್ರ ಭೇಟಿ ಮಾಡ್ಬೇಕಂತ ಬಂದಿದ್ದೀರಿ, ನನ್ನಿಂದ ಏನಾಗ್ಬೇಕು ಅಂತ ಕೇಳಿದ್ರು. ನಾನು ಹೇಳ್ದೆ, ಸರ್ ನಿಮ್ಮಿಂದ ಏನೂ ಆಗ್ಬೇಕಾಗಿಲ್ಲ, ನಿಮ್ಮನ್ನ ನೋಡಿ ಕಣ್ತುಂಬಿಸ್ಕೊಳ್ಬೇಕು, ನಿಮ್ಮಿಂದ ನಾವು ಸ್ಫೂರ್ತಿ ತಗೋಬೇಕು ಅನ್ನೋ ಒಂದು ಏಕೈಕ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಹೇಳಿ ಹೇಳಿದಾಗ ಅವರು ತುಂಬಾ ಖುಷಿ ಪಟ್ಟು ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು, ನೀವು ತಪ್ಪದೇ ನೀವು ಬೆಂಗಳೂರಿಗೆ ಬಂದಾಗ ಭೇಟಿ ಮಾಡಬೇಕು ಅಂತ ಹೇಳಿ ಹೇಳಿದ್ರು. ಆಮೇಲೆ ಅದಾದ ನಂತರ ನಮ್ಮ ಮಕ್ಕಳಿಗೆ ಪರೀಕ್ಷೆಗಳಾದ ನಂತರ ರಜೆ ಬಂತು. ಆ ರಜೆ ಬಂದಾಗ ಇದ್ದಕ್ಕಿದ್ದಂಗೆ ನಾವೆಲ್ಲ ರೈಲ್ನಲ್ಲಿ ಹೋಗ್ಬಿಟ್ಟು ಬೆಂಗಳೂರಿನಲ್ಲಿ ಎಲ್ಲ ಅಡ್ಡಾಡ್ಕೊಂಡು, ವಿಧಾನಸೌಧ, ಲಾಲ್ಬಾಗು, ಕಬ್ಬನ್ ಪಾರ್ಕು, ನೆಹರು ತಾರಾಲೆ ಅಡ್ಡಾಡ್ಕೊಂಡು ಅವ್ರ ಸಂಶೋಧನಾ ಸಂಸ್ಥೆಗೆ ಹೋದ್ವಿ. ಫೋನು ತಗೊಂಡಿಲ್ಲ, ಅಪಾಯಿಂಟ್ಮೆಂಟು ತಗೊಂಡಿಲ್ಲ, ಫೋನು ಮಾಡಿಲ್ಲ. ಅವಾಗಿನ ಫೋನ್ದು ಮೊಬೈಲ್ದು ಏನು ಅಂತ ಪರಿ ಏನು ಇರಲಿಲ್ಲ. ಇದು ಘಟನೆ ನಡೆದಿದ್ದು 2002-2003ರಲ್ಲಿ.
ಪುಣ್ಯಕ್ಕೆ ಅವರು CNR ಅವರು ಬೆಂಗಳೂರಿನಲ್ಲಿ ಇದ್ರು. ಅವರು ನಾವು ಬಂದೀವಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿ ಪಟ್ಬಿಟ್ಟು, ಬಳ್ಳಾರಿಯಿಂದ ಬಂದಿದ್ದಾರೆ ಹುಡುಗರು ನನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ತುಂಬಾ ಖುಷಿ ಪಟ್ಬಿಟ್ಟು ಅವರ ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಆ ಮಧ್ಯದಲ್ಲಿ ಬಿಡುವು ಮಾಡ್ಕೊಂಡು ಬಂದು ನಮ್ಮನ್ನು ನೋಡಿ ಮಾತಾಡಿಸಿ ಒಬ್ಬ ಹಿರಿಯ ವಿಜ್ಞಾನಿನ ನಮ್ಮ ಜೊತೆಗೆ ಕಳಿಸ್ಕೊಟ್ಟು JNCASR ಅಂತೇಳಿ, ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನೆ ಅಂತೇಳಿ ಆ ಕೇಂದ್ರನೆಲ್ಲ ಆ ವಿಜ್ಞಾನಿನ ಜೊತೆ ಕಳಿಸ್ಕೊಟ್ಟು ಇವೆಲ್ಲರ ಲ್ಯಾಬ್ನ ನೀವು ತೋರಿಸ್ಕೊಂಡು ಬರ್ರಿ, ಇವ್ರು ನೋಡಿ ವಿಜ್ಞಾನದಲ್ಲಿ ಎಷ್ಟು ಆಸಕ್ತಿ ಇದೆ ಈ ಮಕ್ಕಳಿಗೆ, ಅದು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬಳ್ಳಾರಿ ಭಾಗದಿಂದ ಬಂದಾರೆ ಅಂತೇಳಿ ಒಬ್ಬ ದೊಡ್ಡ ವಿಜ್ಞಾನಿನ ಜೊತೆ ಮಾಡಿ ಕಳಿಸ್ಕೊಟ್ರು. ನೋಡಿದ್ವಿ ಎಲ್ಲ ಆದ್ಮೇಲೆ. ನೋಡಿದ್ರಾ ಅಂತ ಕೇಳಿದ್ರು. ಅವ್ನು ಸರ್ ನೋಡಿದ್ವಿ. ಊಟ ಮಾಡಿದ್ರಾ ಅಂತೇಳಿ, ಇಲ್ಲ ಸರ್ ಊಟ ಮಾಡಿಲ್ಲ ಅಂತ ಹೇಳಿದಾಗ ಅವರೇ ನಮಗೆ ಊಟದ ವ್ಯವಸ್ಥೆ ಮಾಡಿಸಿ ಊಟ ಮಾಡಿಸಿ ನಂತರ ಊಟ ಮಾಡಿ ಆದ ನಂತರ, ಅಯ್ಯೋ ನೀವು ಬರೋದು ಮುಂಚೆನೆ ಗೊತ್ತಾಗಿದ್ರೆ, ನಾನು ಫ್ರೀ ಇದ್ದಿದ್ರೆ ಇನ್ನೂ ಸ್ವಲ್ಪ ನಿಮ್ ಜೊತೆಗೆ ಕಾಲಹರಣ ಮಾಡ್ಬೋದಾಗಿತ್ತು, ತುಂಬಾ ಬ್ಯುಸಿ ಇದ್ದೀನಿ, ನಾನು ಏನು ಮಾಡೋಕ್ಕಾಗಲ್ಲ, ಆಯ್ತು ಅಂತಂದು ಹೇಳಿ ಮತ್ತೆ ನಾನಂತೂ ನಿಮ್ ಜೊತೆಗೆ ಟೀ ಕುಡಿಯೋಕೆ ಆಗೋದಿಲ್ಲ ಅಂತೇಳಿ ಪರ್ಸಿಂದ 100 ರೂಪಾಯಿ ಕೊಟ್ರು. 100 ರೂಪಾಯಿ ಕೊಟ್ಬಿಟ್ಟು, ನೀವು ಇದನ್ನ ನನ್ನ ಹೆಸರು ಹೇಳ್ಕೊಂಡು ಚಹಾ ಕುಡೀರಿ, ಟೀ ಕುಡೀರಿ ಅಂತೇಳಿ. ಅವ್ರಿಗೆ ಇನ್ನೂ ಸಮಾಧಾನ ಆಗ್ಲಿಲ್ಲ. ಮತ್ತೆ ಅವರೇ ಸ್ವತಃ ಅವ್ರ ಹಿಂದೆ ಬೀರು ಇದ್ದಿತ್ತು, ಬೀರುನಲ್ಲಿ ಒಂದು ಬುಕ್ ತಗೊಂಡು ಒಂದು ಬುಕ್ಕನ್ನು ಅವ್ರು ಗಿಫ್ಟ್ ಆಗಿ ಕೊಟ್ರು. ಈ ರೀತಿ CNR ಅವರ ಒಂದು ವೈಯಕ್ತಿಕ ಪರಿಚಯ ಆಯ್ತು. ಅದಾದ ನಂತರ MSc ಆದ ನಂತರ ಅವರು ನನಗೊಂದು ಅವಕಾಶ ಮಾಡಿಕೊಟ್ರು. ಸಮ್ಮರ್ ರಿಸರ್ಚ್ ಫೆಲೋಶಿಪ್ ಪ್ರೋಗ್ರಾಮ್ ಅಂತ ಪ್ರತಿ ವರ್ಷ ಅವ್ರ ಸಂಸ್ಥೆ ವತಿಯಿಂದ ಸುಮಾರು 120 ವಿದ್ಯಾರ್ಥಿಗಳನ್ನ, ಯುವ ವಿಜ್ಞಾನಿಗಳಾಗಬೇಕು ಅಂತ ಕನಸು ಹೊತ್ತವರನ್ನ ಅವರು ಅಪ್ಲಿಕೇಶನ್ಸ್ನ ಕರೆದುಬಿಟ್ಟು ಫಿಸಿಕ್ಸ್ ಇಂದ ಒಂದು 20 ಜನ ಆಯ್ಕೆ ಮಾಡ್ಕೊಳ್ತಾರೆ, ಕೆಮಿಸ್ಟ್ರಿಯಿಂದ ಒಂದು 20, ಹೀಗೆ 20 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಸುಮಾರು ದೇಶದಿಂದ 15,000 ಬಂದಿರ್ತಾವೆ ಅಪ್ಲಿಕೇಶನ್ಸ್. 15,000ದಲ್ಲಿ ಒಂದು 100 ಜನ ಆಯ್ಕೆ ಮಾಡ್ಕೊಳ್ತಾರೆ ಅಷ್ಟೇ. ಅಂತ ಒಂದು ಫಿಸಿಕ್ಸ್ ಸಮ್ಮರ್ ರಿಸರ್ಚ್ ಫೆಲೋಶಿಪ್ ಪ್ರೋಗ್ರಾಮ್ಗೆ ಆಯ್ಕೆಯಾಗಿ 2 ತಿಂಗಳು ಅವರ ಜೊತೆಯಲ್ಲಿ ಸಂಶೋಧನೆ ಮಾಡಿಬಿಟ್ಟು ಒಂದು ಸಂಶೋಧನಾ ಪ್ರಬಂಧನೂ ಪ್ರಕಟ ಆಯಿತು. ಅದಾದ ನಂತರ 1 ವರ್ಷ ನಾನು SG ಕಾಲೇಜ್ನಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿ ಪಾಠ ಮಾಡಿದೆ. ಮತ್ತೆ CNR ಅವ್ರ ಕಡೆಯಿಂದ ಒಂದು ಅವಕಾಶ ಬಂತು. ಏನು ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮಟೀರಿಯಲ್ ಸೈನ್ಸ್, ಹೊಸ ನಾವು ಒಂದು ಕೋರ್ಸ್ ತೆಗೆದಿದ್ದೀವಿ, ಅದಕ್ಕೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ. ನನಗೆ ತುಂಬಾ ಆಶ್ಚರ್ಯ, ಅಂತ ಒಬ್ಬ ದೊಡ್ಡ ವಿಜ್ಞಾನಿಯಿಂದ ಈ ತರದೊಂದು ಆಹ್ವಾನ ಬಂದಾಗ. ಆದ್ರೆ ಇಂಟರ್ವ್ಯೂ ಇರುತ್ತೆ, ನೀವು ಇಂಟರ್ವ್ಯೂ ಪಾಸ್ ಮಾಡಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಇಂಟರ್ವ್ಯೂಗೆಲ್ಲ ಪ್ರಿಪೇರ್ ಆಗಿ ಇಂಟರ್ವ್ಯೂನು ಪಾಸ್ ಆಯ್ತು. ಇಂಟರ್ವ್ಯೂನೆಲ್ಲ ಅವರು ಇದ್ರು, ಬೇರೆ ಬೇರೆ ವಿಜ್ಞಾನಿಗಳು ಇದ್ರು. ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ತಕ್ಕ ಮಟ್ಟಿಗೆ ಉತ್ತರ ಕೊಟ್ಟು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದ ನಂತರ ಅವರು ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಮಟೀರಿಯಲ್ ಸೈನ್ಸ್ ಕೋರ್ಸ್ಗೆ ಸೆಲೆಕ್ಟ್ ಮಾಡಿ ಅಲ್ಲೇ 1 ವರ್ಷ ಅವ್ರ ಜೊತೆಯಲ್ಲಿ ಇತ್ತು. ಅವ್ರ ಲ್ಯಾಬಲ್ಲೇ ಕೆಲಸ ಮಾಡಿಬಿಟ್ಟು ಅವ್ರ ಜೊತೆಗೆ ಒಂದು ಪೇಪರ್ ಪಬ್ಲಿಷ್ ಮಾಡಬೇಕು ಅನ್ನೋ ಒಂದು ಕನಸು ಕೂಡ ನನಸಾಯ್ತು. ಆ ಥರದ್ದು ಒಂದು ಪೇಪರು, ಇದು ತುಂಬ ಇಂಟರ್ನ್ಯಾಷನಲ್ ಜರ್ನಲ್, ಇದು ಕೆಮ್ಫಿಸ್ ಅಂತ ಹೇಳಿ ತುಂಬ ಹೈ ಇಂಪ್ಯಾಕ್ಟ್ ಫ್ಯಾಕ್ಟರ್ ಜರ್ನಲ್ ಇದು. ಅದರಲ್ಲಿ CNR ಅವ್ರ ಜೊತೆಯಲ್ಲಿ ನನ್ನ ಹೆಸರು ಬಂದು ಈ ಸಂಶೋಧನೆ ಮಾಡಿದ್ದು ಅವಾಗಂತೂ ನನಗೆ ಬಹಳ ಖುಷಿ ಆಯಿತು. ಇಡೀ ಬಳ್ಳಾರಿಗೆ ಒಂದು ಹೆಸರು ತಂದಂಗಾಯಿತು. ಈ ಥರದ್ದು ಮತ್ತೊಂದು ಪತ್ರಿಕೆ, ಮತ್ತೊಂದು ಸಂಶೋಧನೆ, ಹೀಗೆ ಸುಮಾರು ಇವತ್ತು 4 ರಿಂದ 5 ಪೇಪರ್ನಲ್ಲಿ CNR ಅವ್ರ ಜೊತೆಯಲ್ಲಿ ನಾನು ಪಬ್ಲಿಕೇಶನ್ಸನ್ನು ಮಾಡಿದೆ. ಹೀಗೆ ನ್ಯಾನೋ ವಿಜ್ಞಾನ ಮತ್ತು ನ್ಯಾನೋ ತಂತ್ರಜ್ಞಾನದಲ್ಲಿ, ಭೌತ ವಿಜ್ಞಾನದಲ್ಲಿ, ರಸಾಯನ ವಿಜ್ಞಾನದಲ್ಲಿ ಹೆಚ್ಚು ಅಧ್ಯಯನ ಮಾಡೋದು, ವಿಜ್ಞಾನಿಗಳ ಚರಿತ್ರೆಯನ್ನು ಓದೋದು, ವಿಜ್ಞಾನಿಗಳ ಕಥೆಯನ್ನ ಅವರು ತುಳಿದಂತಹ ಹಾದಿ ನನಗೆ ಒಂದು ರೀತಿ ಸ್ಫೂರ್ತಿ ಆಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಮನೆ ಹತ್ರ ಡಾಕ್ಟರ್ ಕರುಣಾ ಅಂತ ಹೇಳಿ ಇದ್ದಾರೆ. ಅವರು ಡಾಕ್ಟರ್ ಬಸವರಾಜ್ ಅವರ ಮಗಳು. ನಾನು PUC ಓದ್ಬೇಕಾದ್ರೆ ಮೇಡಮ್ ಕ್ಯೂರಿ ಅವರ ಕಥೆಯನ್ನು ಹೇಳಿದ್ರು. ಮೇಡಮ್ ಕ್ಯೂರಿ ಎಷ್ಟು ಕಷ್ಟಪಟ್ಬಿಟ್ಟು ವಿಜ್ಞಾನಿ ಆದ್ರು, ನೊಬೆಲ್ ಪ್ರೈಸ್ ತಗೊಂಡ್ರು, ಅವ್ರ ಗಂಡನೂ ನೊಬೆಲ್ ಪ್ರೈಸ್ ತಗೊಂಡ್ರು, ಅವ್ರ ಮಗಳು ಐರಿನ್ ಕ್ಯೂರಿ ಅಂತೇಳಿ ಅವರು ನೊಬೆಲ್ ಪ್ರೈಸ್ ತಗೊಂಡ್ರು, ಅವ್ರ ಅಳಿಯ ಫ್ರೆಡ್ರಿಕ್ ಜಾಲಿಯಟ್ ಅಂತ ಆತನೂ ನೊಬೆಲ್ ಪ್ರೈಸ್ ತಗೊಂಡ್ರು. ಏನಪ್ಪಾ ಇದು, ಇಷ್ಟು ದೊಡ್ಡ ಕುಟುಂಬ ಇದೆ. ಆಮೇಲೆ ಮೇಡಮ್ ಕ್ಯೂರಿ ಅವರ ಜೀವನ ಸಾಧನೆ ನೋಡ್ಬಿಟ್ಟು ಅವ್ರ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಬಂದು, ನಾನು ಇನ್ನವ ಸ್ಟೂಡೆಂಟು, ವಿದ್ಯಾರ್ಥಿ, 2000 ಇಸ್ವಿನಲ್ಲಿ ಅವ್ರ ಹೆಸರಿನಲ್ಲಿ ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿ ಅಂತ ಹೇಳಿ ಸ್ಥಾಪನೆ ಮಾಡಿದೆ. ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿಯ ಉದ್ದೇಶ, ನಾನೇ ವಿದ್ಯಾರ್ಥಿ, ಅವ್ರ ಹೆಸರಿನಲ್ಲಿ ಒಂದು ಸಂಸ್ಥೆ ಮಾಡಬೇಕು. ಅದ್ರ ಸಂಸ್ಥೆಯ ಉದ್ದೇಶ ಜನರಲ್ಲಿ ವೈಜ್ಞಾನಿಕ ಮನೋಭಾವ, ವೈಜ್ಞಾನಿಕ ತಿಳುವಳಿಕೆಯನ್ನ ಹೆಚ್ಚಿಗೆ ಮಾಡೋದು, ವಿಜ್ಞಾನಿಗಳ ಜನ್ಮ ದಿನಾಚರಣೆ ಮಾಡೋದು. ಈ ರಾಜಕಾರಣಿಗಳ ಜನ್ಮ ದಿನಾಚರಣೆ ಮಾಡ್ತಾರೆ, ಚಲನಚಿತ್ರ ನಟ ನಟಿಯರದು ಮಾಡ್ತಾರೆ, ಸಾಹಿತಿಗಳದು ಮಾಡ್ತಾರೆ. ಆದ್ರೆ ವಿಜ್ಞಾನಿಗಳನ್ನ ಯಾರು ಕೇಳೋರು ಇರ್ತಿರ್ಲಿಲ್ಲ. ಇದು ಒಂದು ನೋವು, ಸಂಕಟ ನನಗಿತ್ತು. ವಿಜ್ಞಾನಿಗಳಿಂದನೇ ಇಷ್ಟೆಲ್ಲ ನಾವು ಅನುಭವಿಸ್ತೀವಿ. ಒಂದು ಪೆನ್ಸಿಲಿನ್ ಇಂಜೆಕ್ಷನ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ತಂದು ಕೊಟ್ರು. ಪೆನ್ಸಿಲಿನ್ ಇಂಜೆಕ್ಷನ್ ಇಲ್ಲದೆ ಹೋಗಿದ್ರೆ ಇವತ್ತು ನಾವು ಯಾರು ಕೂಡ ನಾವು ಕಾಯಿಲೆ, ಜಡ್ಡು, ಜಾಪತ್ರೆಗಳಿಂದ ಸ್ವಾತಂತ್ರ್ಯ ಪಡೆಯೋಕೆ ಆಗ್ತಾ ಇರಲಿಲ್ಲ.
ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿಜ್ಞಾನಿಗಳ ಜನ್ಮ ದಿನಾಚರಣೆ ಮತ್ತೆ ವೈಜ್ಞಾನಿಕ ಮನೋಭಾವ ಇವನ್ನ ಜನಗಳಿಗೆ ತಗೊಂಡೋಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿ ಮಾಡಿ ಇವತ್ತು ಸುಮಾರು ರಾಜ್ಯದಾದ್ಯಂತ 700ಕ್ಕೂ ಹೆಚ್ಚು ಉಪನ್ಯಾಸ ಕೊಟ್ಟಿದ್ದೀನಿ. ಬೇರೆ ಬೇರೆ ಜಿಲ್ಲೆಗಳಿಂದ ಕರೆಸ್ಕೊಂಡು ಚಿತ್ರದುರ್ಗ, ಗದಗ, ಬೆಂಗಳೂರು, ಮೈಸೂರು, ಚಾಮರಾಜ ನಗರ ಹೀಗೆ ಬೇರೆ ಬೇರೆ ಕಡೆ ರಿಸೋರ್ಸ್ ಪರ್ಸನ್ ಅಂತೇಳಿ, ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಕರೆಸ್ಕೊಂಡು ವಿಜ್ಞಾನದ ಒಂದು ಸೇವೆಯಲ್ಲಿ ನಾನು ತೊಡಕೊಂಡೆ ಸರ್. ಸೊ ಮಂಜುನಾಥ್ ಅವರೇ, ತಾವು ಹೇಳಿದಾಗೆ ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ವಿಜ್ಞಾನಿಗಳಾದಂಥ ಪ್ರೊಫೆಸರ್ CNR ರಾವ್ ಅವರ ಒಂದು ಸಾಂಗತ್ಯ ಏನಿದೆಯಲ್ಲ, ಅದು ಒಂದು ಅಪೂರ್ವವಾದಂಥ ಭೇಟಿ ಜೀವನದಲ್ಲಿ. ಅವರಿಂದ ಪ್ರೇರೇಪಣೆಗೊಂಡು ತಾವು ಏನೇನು ಹೆಚ್ಚಿನ ವ್ಯಾಸಂಗ ಮಾಡಿದ್ರಿ, ಏನೇನು ಸಂಶೋಧನೆಗಳನ್ನು ಮಾಡಿದ್ರಿ? CNR ರಾವ್ ಅಂತ ಹೇಳಿದ್ರೆ ಒಂದು ಅದ್ಭುತ ಶಕ್ತಿ. ಅವರನ್ನು ನೋಡೋದೇ ಒಂದು ಭಾಗ್ಯ. ಆಗ್ಲೇ ನಿಮ್ಗೆ ಹೇಳಿದೆ, ನಾನು ನಿಮ್ ಜೊತೆಗೆಲ್ಲ ಹಂಚ್ಕೊಂಡಿದ್ದೀನಿ. ಉನ್ನತ ವಿದ್ಯಾಭ್ಯಾಸ ಸಂಶೋಧನೆ ಮಾಡಬೇಕು ಅನ್ನೋದು ಹಂಬಲ ಇತ್ತು. ಈ ಬಗ್ಗೆ CNR ರಾವ್ ಅವರು ಕೂಡ ಹೇಳಿದ್ರು, ಯಾಕೆ PhD ಮಾಡಬಾರ್ದು ನೀವು ಅಂತಂದೇಳಿ. ಆ ಒಂದು ಹಂಬಲ ಹಾಗೆ ಮನಸ್ಸಿನಲ್ಲಿ ಉಳ್ಕೊಂಡಿತ್ತು. ಯಾವಾಗ ನಾನು PG ಡಿಪ್ಲೊಮಾ ಇನ್ ಮಟೀರಿಯಲ್ ಸೈನ್ಸ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಮದುವೆ ಪ್ರಸ್ತಾಪ ಮಾಡಿದ್ರು, ಇಲ್ಲ ಮದುವೆ ಆಗಬೇಕು ಅಂತ ಹೇಳಿ ಒಂದು ಪ್ರಸ್ತಾಪ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಬಳ್ಳಾರಿಗೆ ಬಂದು ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರ್ಕೊಂಡು ಅದೇ ಸಂದರ್ಭದಲ್ಲಿ 2012ರಲ್ಲಿ ಮದುವೆ ಕೂಡ ಆಯಿತು. ಅಲ್ಲಿ 2 ವರ್ಷ ಕೆಲಸ ಮಾಡಿದ ನಂತರ BITM ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನನ್ನನ್ನು ತಗೊಂಡ್ರು. ಅಲ್ಲಿ ಸಾಕಷ್ಟು ಕೆಲಸ ಮಾಡಿ ಮಕ್ಕಳ ಜೊತೆಗೆ ಪಾಠ ಪ್ರವಚನ, ಅವ್ರ ಜೊತೆಗೆ ಸಮಾಲೋಚನೆ. ಅದೇ ಒಂದು ಸಂದರ್ಭದಲ್ಲಿ BITMನಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಸಂಶೋಧನಾ ಕೇಂದ್ರ ಅಂತ ಹೇಳಿ ಒಂದು ಮನ್ನಣೆ ದೊರಕುತ್ತೆ. ಆಗ ನಾನು ಮೊದಲ PhD ವಿದ್ಯಾರ್ಥಿಯಾಗಿ ಅಲ್ಲಿ ಸೇರ್ಕೊಂಡು ಅಲ್ಲಿ PhD ಅಡ್ಮಿಷನ್ ಮಾಡಿಕೊಂಡು ಕಂಡಕ್ಟಿಂಗ್ ಪಾಲಿಮರ್ಸ್ ಡಾಕ್ಟರ್ T ಮಾಚಪ್ಪ ಅಂತ ಹೇಳಿ BITMನ ಪ್ರಾಧ್ಯಾಪಕರವರು, ಅವರ ಒಂದು ಕೆಳಗಡೆ ಮಾರ್ಗದರ್ಶನದಲ್ಲಿ PhDಯನ್ನ ಪ್ರಾರಂಭ ಮಾಡಿಕೊಂಡೆ. PhD ಮಾಡೋದಕ್ಕೆ ಸಾಕಷ್ಟು ಪ್ರಯೋಗಾಲಯದ ಸೌಲಭ್ಯಗಳು ಬೇಕು. ಈ ಹಂತದಲ್ಲಿ ನಾನು ಪ್ರೊಫೆಸರ್ ರಾವ್ ಅವರಿಗೆ ಪತ್ರ ಮುಖೇನ ವಿನಂತಿ ಮಾಡಿಕೊಂಡಾಗ ಅವರು ತುಂಬಾ ಖುಷಿಪಟ್ಟು, ಇಲ್ಲೇ ಬಂದು ನೀವು ನಿಮ್ಮ ಸಂಶೋಧನೆಯನ್ನ ಮುಂದುವರಿಸಬಹುದು, ಅದಕ್ಕೆ ನಿಮಗೆ ಬೇಕಾದಂತ ಸೌಲಭ್ಯಗಳನ್ನ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಅದೇ ಒಂದು ಭರವಸೆಯ ಮೇಲೆ ನಾನು BITM ಹುದ್ದೆಯನ್ನ ರಾಜೀನಾಮೆ ಮಾಡಿ ಬೆಂಗಳೂರಿನಲ್ಲಿ CNR ಅವರ ಪ್ರಯೋಗಾಲಯದಲ್ಲಿನೇ ಸಹಾಯಕರಾಗಿ, ಅಂದ್ರೆ ಸಂಶೋಧನಾ ಸಹಾಯಕರು ಅಂತೇಳಿ R&D ಅಸಿಸ್ಟೆಂಟ್ ಅಂತೇಳಿ ಸೇರ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡಿ, ನಾವು 9:30-10 ಗಂಟೆಗೆ ನಾವು ಲ್ಯಾಬಿಗೆ ಹೋದ್ರೆ ರಾತ್ರಿ 12 ಗಂಟೆಗೆ 1 ಗಂಟೆಗೆ ವಾಪಸ್ ಬರೋದು. ಹಗಲು ರಾತ್ರಿ ಕೆಲಸ, ಒಂದ್ ಕಡೆ PhD ಕೆಲಸ ಮಾಡ್ಕೋಬೇಕು, ಮತ್ತೊಂದ್ ಕಡೆ ಪ್ರೊಫೆಸರ್ ರಾವ್ ಅವರ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು. ಹೀಗಾಗಿ 2 ಕೆಲಸನ ಒಟ್ಟಿಗೆ ನಿಭಾಯಿಸ್ಬಿಟ್ಟು ಅವರ ಪ್ರಾಜೆಕ್ಟಿನ ವತಿಯಿಂದ 2 ಇಂಟರ್ನ್ಯಾಷನಲ್ ಪೇಪರ್ಸ್ ಪಬ್ಲಿಷ್ ಆಯ್ತು. ನನ್ನ PhDಗೆ ಇವತ್ತು ಏನಿಲ್ಲ ಅಂತ ಹೇಳಿದ್ರೆ ಎಲ್ಲಾ ಕಲ್ತ್ಬಿಟ್ಟು 22ರಿಂದ 24 ಪೇಪರ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಪ್ರಕಟ ಆಗಿದೆ. ಈಗ PhD ಥೀಸಿಸ್ ಕೂಡ ಸಬ್ಮಿಟ್ ಆಗಿದೆ. ಇಷ್ಟರಲ್ಲಿನೇ ಅವಾರ್ಡ್ ಆಗುತ್ತೆ ಅಂತ ಹೇಳಿ ನಾನು ನಿರೀಕ್ಷೆಯನ್ನ ಪಡ್ಕೊಳ್ತಾ ಇದ್ದೀನಿ. ಸೂಪರ್. ತಾವೊಬ್ಬ ವಿಜ್ಞಾನಿಯಾಗಿ, ಉಪನ್ಯಾಸಕರಾಗಿ ತರಗತಿಯ ಒಳಗಡೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನ ರೂಪಿಸಿದಿರಿ, ಆಸಕ್ತಿ ಮೂಡಿಸಿದಿರಿ. ತರಗತಿಯ ಹೊರಗಡೆ ಇರ್ತಕ್ಕಂಥ ಆಕಾಂಕ್ಷಿಗಳಿಗೆ ತಮ್ಮ ವೈಜ್ಞಾನಿಕ ಸಾಹಿತ್ಯವನ್ನ ತಲುಪಿಸ್ಲಿಕ್ಕೆ ಬರವಣಿಗೆ ಮೂಲಕ ಏನಾದರೂ ಪ್ರಯತ್ನ ಮಾಡಿದ್ರೆ? ಖಂಡಿತವಾಗಿ ಸರ್. ನಾನು ಏನು ಪ್ರವಚನ ಅಥವಾ ಉಪನ್ಯಾಸ ಮಾಡ್ತಾ ಇದ್ದೆ, ಅಲ್ಲಿ ಸಭಿಕರೆಲ್ಲ ನೀವೇನಾದ್ರೂ ಪುಸ್ತಕ ಬರ್ದಿದ್ರಾ ಅಂತ ಕೇಳ್ತಾ ಇದ್ರು. ಹೆಚ್ಚಾಗಿ ಸೌರಮಂಡಲ, ಗ್ರಹಗಳ ಬಗ್ಗೆ ಉಪನ್ಯಾಸ ನೀಡ್ತಾ ಇದ್ದೆ ನಾನು. ಗ್ರಹಗಳು, ಗುರುಗ್ರಹ, ಶುಕ್ರ ಗ್ರಹ, ಶನಿ ಗ್ರಹ, ಈ ಗ್ರಹಗಳ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಾದ್ರೆ ಸಭಿಕರು ಪ್ರಶ್ನೆ ಮಾಡೋರು, ಹಾಗಾದ್ರೆ ಜ್ಯೋತಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ ನಿಲುವೇನು ಅಂತ ಹೇಳಿ. ಆವಾಗ ಶನಿ ಗ್ರಹ ಅತ್ಯಂತ ಸುಂದರವಾದ ಗ್ರಹ. ಶನಿ ಗ್ರಹ ಅದಕ್ಕೆ ಒಂದು ಉಂಗುರಾವಸ್ಥೆ ಇದೆ. ಇದು ಶನಿ ಗ್ರಹ. ಈ ಶನಿ ಗ್ರಹದ ಉಂಗುರಾವಸ್ಥೆ. ನೋಡುಗನಿಗೆ ಶನಿ ಮನಮೋಹಕ, ವಿಜ್ಞಾನಿಗೆ ಶನಿ ಅನಿಲ ಗೋಲಕ, ಆದರೆ ಜ್ಯೋತಿಷಿಗೆ ಶನಿ ಅನಿಷ್ಟಕಾರಕ.
ನಿನ್ನೀ ಕುರಿತು ಈ ಸಾಲು ಹೇಗಿದೆಯೋ ಶನಿ ನೀ ಹೇಳು. ಈಗ ಶನಿಗ್ರಹ ಉತ್ತರ ಕೊಡುತ್ತೆ. ನಾ ಮನ ಮೋಹಕನಾದೆ ನೋಡುಗನಿಗೆ ನನ್ನಯ್ಯ ಚಂದದ ಉಂಗುರದಿ, ನಾ ಅನಿಲ ಗೋಲಕನಾದೆ ವಿಜ್ಞಾನಿಗೆ ನನ್ನಯ್ಯ ಚಂಡಿನ ಅನಿಲದಿ, ನಾ ಅನಿಷ್ಟಕಾರಕ ಹೇಗಾದೆ ಜ್ಯೋತಿಷಿ ನೀ ಹೇಳ ನರಿಯೇ, ನನ್ನೀ ಹೆಸರಿಗೆ ಚ್ಯುತಿ ತಂದಿರಲು ನಿನಗೆ ಪ್ರಕೃತಿಯೇ ಕಲಿಸಿತು ಪಾಠ ವಿಜ್ಞಾನಗಳ ರೂಪದೊಳು, ಜ್ಯೋತಿಷಿ ನೀ ಕೇಳು ಈಗಲಾದರೂ ದಿಟವನು ಹೇಳು, ದೂರದರ್ಶಕದಿ ಇಣುಕಿ ನೋಡು ಬಾನಿನ ಬೆಳಗು ನಾನಲ್ಲವೇ ಹೇಳು ಅಂತ ಹೇಳಿ. ಇದು ನಾನು ಮೊದಲನೇ ಪದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಆ ಪದ್ಯಗಳು ಸೇರ್ಕೊಂಡು 30 ಪದ್ಯಗಳು. ಇದರಲ್ಲಿ ನೀವು ಯಾವ ಗ್ರಹ ಹೇಳ್ತೀರಿ ಆ ಗ್ರಹದ ಬಗ್ಗೆ ಕವನ ಇದೆ. ಗುರು ಗ್ರಹದ ಬಗ್ಗೆ ಇದೆ, ಶನಿ ಗ್ರಹದ ಬಗ್ಗೆ ಇದೆ, ಪ್ಲೂಟೋ ಬಗ್ಗೆ ಇದೆ, ನೆಪ್ಚೂನ್ ಬಗ್ಗೆ ಇದೆ. ಅಷ್ಟ್ಯಾಕೆ E=mc² ಬಗ್ಗೆ ಕೂಡ ಪದ್ಯ ಇದೆ. ಈ ಪುಸ್ತಕ 5 ಬಾರಿ ಮರುಮುದ್ರಣ ಆಗಿ B.Ed ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಕೂಡ ಇದನ್ನ ಬೋಧನೆ ಮಾಡ್ತಾ ಇದ್ದಾರೆ. ಇದು ಮೊದಲ ಕವನ ಸಂಕಲನ ವಿಜ್ಞಾನ ಜನಪ್ರಿಯತೆಗೆ. ಬಹಳ ಅದ್ಭುತವಾಗಿದೆ ಇದು. ಪ್ರಕಟಣೆ ಮಾಡಿದವರು ಯಾರು? ನವ ಕರ್ನಾಟಕ ಪ್ರಕಾಶನದವರು ಪ್ರಕಟ ಮಾಡಿದ್ರು. ಪ್ರತಿಷ್ಠಿತವಾದಂತಹ ಒಂದು ಪ್ರಕಟಣಾ ಸಂಸ್ಥೆಯಿಂದ ಇದು ಪ್ರಕಟ. ಸಂತೋಷ. ನೋಡಿ, ನೀವು ಗಮನಿಸಿದಾಗೆ ಕತೆ ಬರೆಯೋರು ಸಿಗ್ತಾರೆ, ಕಾದಂಬರಿ ಬರೆಯೋರು ಸಿಗ್ತಾರೆ, ಒಂದು ಕಡೆ ಕವನ ಬರೆಯೋರು ಸಿಗ್ತಾರೆ. ಆದ್ರೆ ವೈಜ್ಞಾನಿಕ ವಿಚಾರಗಳನ್ನ ಕವನಗಳ ಮೂಲಕ ಮಂಡಿಸ್ತಿರೋದು ಬಹಳ ಒಂದು ವಿಶೇಷವಾಗಿ ಕಾಣ್ತಾ ಇದೆ ತಮ್ಮ ಸಾಧನೆ. ಹೌದು ಸರ್. ಈ ನಿಟ್ಟಿನಲ್ಲಿ ನಾಡೋಜ ಚನ್ವೀರ ಕಣವಿಯವರು ಕೂಡ ತುಂಬಾ ಪ್ರಶಂಸೆಯನ್ನ ವ್ಯಕ್ತಪಡಿಸ್ಬಿಟ್ಟು, ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಇದು ಮೊಟ್ಟ ಮೊದಲನೇ ಒಂದು ಪ್ರಯತ್ನ ಅಂತ ಹೇಳ್ಬಿಟ್ಟು ಕಣವಿಯವರು ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಈ ಒಂದು ಕವನ ಸಂಕಲನಕ್ಕೆ. ಇದು ಅಂತ ಹಿರಿಯರೆಲ್ಲ ಈ ರೀತಿ ಒಂದು ಆಶೀರ್ವಾದ ಮಾಡಿದಾಗ ನನ್ನ ಬರವಣಿಗೆ ಸಾರ್ಥಕ ಆಯ್ತು ಅಂತ ಹೇಳಿ ಅನ್ಸುತ್ತೆ. ಈ ಕವನಗಳ ವಿಚಾರ ಆಯ್ತು, ಮತ್ತೆ ಇತರ ಲೇಖನಗಳು, ಪುಸ್ತಕ ಪ್ರಕಟಣೆ ಏನಾದ್ರು ಮಾಡಿದ್ದೀರಾ? ಇನ್ನೊಂದು ವಿಶೇಷವಾದ ಅನುಭವ ಅಂತ ಹೇಳಿದ್ರೆ, ನಾನು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದೆ, BITM ನಲ್ಲಿ ಫಿಸಿಕ್ಸ್ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೋನ್ ಕಾಲ್ ಬಂತು. ಫೋನ್ನಲ್ಲಿ ಡಾಕ್ಟರ್ ವಸುಂಧರಾ ಭೂಪತಿ ಅವರು ಇದ್ರು. 1-2 ನಿಮಿಷ ತಗೋಬೋದಾ ಅಂತ ಹೇಳಿ ಕೇಳಿದ್ರು. ಆಯ್ತು ಮೇಡಮ್, ನಾನು ಕ್ಲಾಸಲ್ಲಿ ಇದ್ದೆ ಹೇಳಿ ಅಂತ ಹೇಳಿದ್ರೆ, ಏನೂ ಇಲ್ಲ, ಈಗ ಮೀಟಿಂಗ್ ನಡೀತಾ ಇದೆ, ಸಭೆ ನಡೀತಾ ಇದೆ, ಬೆಳಕು ಫಿಸಿಕ್ಸ್ ಆಸ್ಪೆಕ್ಟ್, ಬೆಳಕಿನ ಬಗ್ಗೆ ಒಂದು ಟೆಕ್ಸ್ಟ್ ಬುಕ್ ಬರೀಬೇಕು. ರೆಫರೆನ್ಸ್ ಬುಕ್ ಆಗಿರುತ್ತೆ. ಅದು ಹೈಸ್ಕೂಲ್ ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಟೀಚರ್ಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಕಟ ಆಗುತ್ತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಆಗುತ್ತೆ ಅಂತ ಹೇಳಿದ್ರು. ದಯವಿಟ್ಟು ನೀವು ಇಲ್ಲ ಅಂತ ಅನ್ಬೇಡಿ, ಯಾಕಂದ್ರೆ ನೀವು ಭೌತ ವಿಜ್ಞಾನದ ಉಪನ್ಯಾಸಕರಾಗಿದ್ದೀರಿ, ಭೌತ ವಿಜ್ಞಾನದ ಸಾಕಷ್ಟು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಿದ್ದೀರಿ, ಕನ್ನಡದ ಒಂದು ಭಾಷಾ ಶ್ರೀಮಂತಿಕೆ ಕೂಡ ನಿಮ್ಮಲ್ಲಿದೆ, ನೀವೇ ಕೂಡ ಸೂಕ್ತ ವ್ಯಕ್ತಿ ಅಂತ ಹೇಳಿ ಅವರು ವಿನಂತಿಸ್ಕೊಂಡಾಗ ಅವ್ರು ಹೇಳಿದ್ರು, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂತ ಹೇಳಿ ಅಂತ ಅಂದ್ಬಿಟ್ಟು 2 ತಿಂಗಳಲ್ಲಿ ಬರ್ಕೊಡಿ ಅಂತಂದ್ರು. ಆ 2 ತಿಂಗಳ ಒಂದು ಪ್ರಯತ್ನನೇ ಬೆಳಕು ಅಂತ ಹೇಳಿ ಪುಸ್ತಕ. ಈ ಬೆಳಕು ಅನ್ನೋ ಪುಸ್ತಕ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಪ್ರಕಟ ಆಯಿತು. ಈ ಪುಸ್ತಕ ಎಷ್ಟು ಖ್ಯಾತಿ ಪಡೀತು ಅಂತಂದು ಹೇಳಿದ್ರೆ, ಈ ಹೈಸ್ಕೂಲ್ ಮಕ್ಕಳು ಮತ್ತು ಟೀಚರ್ಸು, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಶಿಕ್ಷಕರು ಅವರು ನನಗೆ ಫೋನ್ ಮಾಡಿಬಿಟ್ಟು, ನಿಮ್ಮ ಪುಸ್ತಕ ನಮಗೆ ಬಹಳ ಸಹಕಾರಿಯಾಗಿದೆ, ನಿಮ್ಮ ಪುಸ್ತಕ ಅದರ ಒಂದು ಹಿಂದೆ ಪರಿಶ್ರಮ ನಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿದಾಗ ಒಂದು ಖುಷಿಯಾದ ವಿಚಾರ. ಆಮೇಲೆ ವೈಜ್ಞಾನಿಕ ವಿಚಾರಗಳನ್ನ ಇಂಗ್ಲಿಷ್ ಅಲ್ಲಿ ಬರೆಯೋದು ಬಹಳ ಸುಲಭ. ಹೌದು, ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್ ಲ್ಯಾಂಗ್ವೇಜ್ ಅದು. ಆದರೆ ತಾವು ಕನ್ನಡದಲ್ಲಿ ವೈಜ್ಞಾನಿಕ ವಿಷಯಗಳನ್ನ, ಈ ವೈಜ್ಞಾನಿಕ ಪರಿಭಾಷೆ ಇದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡೋದು, ಅನುವಾದ ಮಾಡೋದು, ವಿಚಿತ್ರವಾದ ಶಬ್ದಗಳು ಇರ್ತವೆ, ಸಾಮಾನ್ಯ ಜನತೆಗೆ ಅರ್ಥವಾಗಲೇ ಇರ್ತವೆ ವಿಷಯಗಳು. ತಾವು ಕನ್ನಡ ಶಬ್ದವನ್ನು ಬಳಕೆ ಮಾಡ್ಬೇಕಾದ್ರೆ ಒಂದು ಸವಾಲು ಅಂತ ನಾನು ಅನ್ಕೊಡ್ತೀನಿ ವಿಜ್ಞಾನದಲ್ಲಿ. ತಾವು ಯಾವ ರೀತಿ ಅದನ್ನ ನೀವು ಅಳವಡಿಸ್ಕೊಂಡ್ರಿ? ಯಾವ ಪುಸ್ತಕಗಳು ತಮಗೆ ಸಹಾಯ ಆಯ್ತು ಇದರಿಂದ? ಸರ್, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಈ ಪುಸ್ತಕಗಳನ್ನ ಬರಿಬೇಕು ಅಂತಂದ ಹೇಳಿದಾಗ, ಇದು ನೋಡಿ, ವಿಜ್ಞಾನ ತಂತ್ರಜ್ಞಾನ ಪದ ಸಂಪದ ಡಿಕ್ಷನರಿ ಅಂತ ಹೇಳಿ CNR ಅವರದು ಒಂದು ಬುಕ್ ಅನ್ನ ತರ್ಜುಮೆ ಮಾಡ್ತಾ ಇದ್ದೆ ನಾನು, ನ್ಯಾನೋ ವರ್ಲ್ಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ, ಅದು ಕನ್ನಡದಲ್ಲಿ ನ್ಯಾನೋ ಪ್ರಪಂಚ ಅಂತಂದ ಹೇಳಿ ಅವ್ರ ತರ್ಜುಮೆಗೆ ಸಹಾಯ ಮಾಡ್ತಾ ಇದ್ದೆ. ಸಾಕಷ್ಟು ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳು ಸಿಗ್ತಾ ಇರಲಿಲ್ಲ. ಅವಾಗ ಈ ಒಂದು ಪುಸ್ತಕದ ಈ ಒಂದು ಡಿಕ್ಷನರಿಯ ಸಂಪಾದಕರು TR ಅನಂತರಾಮು ಅಂತ ಹೇಳಿ ಅವರಿಗೆ ಫೋನ್ ಮಾಡಿಬಿಟ್ಟು ನಾನು ಕೇಳ್ತಾ ಇದ್ದೆ. ಕೇಳಿದಾಗ, ಇಲ್ಲ, ನ್ಯಾನೋ ಟೆಕ್ನಾಲಜಿಗೆ ನಾವು ಇದು ಹೊಸ ತಂತ್ರಜ್ಞಾನ, ಇದು ಹೊಸ ವಿಷಯ, ಆ ಸಂಬಂಧಿತ ಪದಗಳು ನಮ್ಮ ಪುಸ್ತಕದಲ್ಲಿ ಇಲ್ಲ ಅಂತ ಹೇಳಿದ್ರು ಅವರು.
ಒಂದೆರಡು ತಿಂಗಳಾದ್ಮೇಲೆ ಅವರೇ ಫೋನ್ ಮಾಡಿದ್ರು, ಮಂಜುನಾಥ್ ಅವರೇ ಈ ಕೆಲಸ ನೀವೇ ಯಾಕೆ ನಮಗೆ ಮಾಡ್ಕೊಡ್ಬಾರ್ದು ಅಂತ ಕೇಳಿದ್ರು. ಹಾಗಾಗಿ ನ್ಯಾನೋ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಸುಮಾರು 75 ಪದಗಳನ್ನ ಕನ್ನಡದಲ್ಲಿ ಹುಟ್ಟು ಹಾಕಿ ಅದಕ್ಕೆ ಅರ್ಥ ಮತ್ತು ವಿವರಣೆಯನ್ನ ಪ್ರೊಫೆಸರ್ CNR ಅವರ ಪತ್ನಿ ಡಾಕ್ಟರ್ ಇಂದುಮತಿ ರಾವ್ ಅವರ ಜೊತೆ ಕೂಡ್ಕೊಂಡು ನಾವು ಅದಕ್ಕೆ ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು ಅರ್ಥ ವಿವರಣೆ ಕೊಟ್ಟು ಕೊನೆಗೆ ಈ ಎಡಿಟೋರಿಯಲ್ ಬೋರ್ಡ್ ಮೆಂಬರ್ ಆಗಿ ಈ ಒಂದು ಸಂಪಾದಕ ಮಂಡಳಿಯ ಸದಸ್ಯರಾಗಿ ಆ ಒಂದು ನೀವೇನ್ ಪ್ರಶ್ನೆ ಕೇಳಿದ್ರಲ್ಲ ಕನ್ನಡದ ಒಂದು ಪದಗಳು ಈ ರೀತಿ ಅದು ಪ್ರತಿಫಲ ನೀಡಿ. ಇಲ್ಲ, ಒಂದು ಅದ್ಭುತವಾದ ಕೆಲಸ ಮಾಡಿದ್ರಿ. ಇದೊಂದು ಕಾಣಿಕೆ ಕನ್ನಡ ಸಾಹಿತ್ಯಕ್ಕೆ. ಈ ಹೊಸ ಶಬ್ದಗಳನ್ನ ಈ ತರ ಹುಡುಕೋದು, ಸೃಷ್ಟಿ ಮಾಡೋದಿದಲ್ಲ, ಅದಕ್ಕೆ ಶಬ್ದಗಳನ್ನ ಟಂಕಿಸುವುದು ಅಂತ. ಹೌದು ಸರ್, ಟಂಕಿಸುವುದು ಅಂತ ಈ ಕೆಲಸ ತಾವು ಮಾಡಿದಿರಿ, ಅಭಿನಂದನೆಗಳು ತಮಗೆ. ವಿಜ್ಞಾನವನ್ನ ವಿಷಯವಾಗಿ ಇಟ್ಕೊಂಡು, ಕೇಂದ್ರವಾಗಿ ಇಟ್ಕೊಂಡು ಹಲವಾರು ಕವನಗಳನ್ನ ಬರೆದ್ರಿ, ಓದುಗರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದ್ರಿ, ಅಭಿನಂದನಾರ್ಹವಾದಂಥ ಕೆಲಸ ಮಾಡಿದ್ರಿ. ಈ ವಿಜ್ಞಾನವನ್ನು ಹೊರತುಪಡಿಸಿ ಇತರ ಸಾಹಿತ್ಯ ಕೃತಿಗಳು ತಮ್ಮಿಂದ ಹೊರಗಡೆ ಬಂದಿರುವ? ಹೌದು ಸರ್, ಖಂಡಿತವಾಗಿ. ಚುಕ್ಕಿ ಚಂದ್ರಮ್ಮ ಆದ ನಂತರ ನಂದು 2ನೇ ಕವನ ಸಂಕಲನ ವೈಚಾರಿಕ ಕವನಗಳು ಅಂತ ಹೇಳಿ, ಇಲ್ಲಿ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ, ಯುವ ಜನರಲ್ಲಿ, ಮಹಿಳೆಯರಲ್ಲಿ ವೈಚಾರಿಕತೆಯನ್ನ ಬೆಳೆಸೋದು ಉದ್ದೇಶವಾಗಿಟ್ಕೊಂಡು ಇದರಲ್ಲಿ ನೀವು ಯಾವ ಒಂದು ಕಂದಾಚಾರ ಹೇಳ್ತೀರಿ ಆ ಕಂದಾಚಾರದ ಬಗ್ಗೆ ಕವಿತೆ ಇದೆ. ಇದು ಯಾರು ಪ್ರಕಟ ಮಾಡಿದ್ರು? ಇದು ಕೂಡ ನವ ಕರ್ನಾಟಕ ಪ್ರಕಾಶನದವರು ಪ್ರಕಟ ಮಾಡಿದ್ರು. ಇದು 3 ಬಾರಿ ಮುದ್ರಣ ಆಯ್ತು. ಅಷ್ಟೊಂದು ಬೇಡಿಕೆ ಇದೆ. ಹೌದು ಹೌದು. ಅದರಲ್ಲಿ ಒಂದು ಒಳ್ಳೆ ಕವನ ಓದ್ತಿರ ಒಂದು? ಖಂಡಿತ ಸರ್. ಆಮೇಲೆ ಇದಕ್ಕೆ ಒಂದು ರಾಜ್ಯ ಪ್ರಶಸ್ತಿ ಕೂಡ ಬಂತು ಸರ್, ಬೆಳಗಾವಿಯಿಂದ ಆಜೂರ ಪುಸ್ತಕ ಪ್ರತಿಷ್ಠಾನದ ವತಿಯಿಂದ ಆಜೂರ ಪುಸ್ತಕ ಪ್ರಶಸ್ತಿ ಅಂತಂದೇಳಿ ಬಂತು ಸರ್. ಅಭಿನಂದನೆಗಳು. ಒಂದು ಪುಟ್ಟ ಕವನ ಓದಿ ತಮಗೆ ಇಷ್ಟವಾದಂತ ಒಂದು ಕವನ. ಆಯ್ತು ಸರ್, ಇದು ಆಜೂರ ಪುಸ್ತಕ ಪ್ರಶಸ್ತಿ ಇದು ಸರ್. ತಾವೇ ಖುದ್ದಾಗಿ ಅವರು ನಮ್ಮನ್ನು ಸಂಪರ್ಕ ಮಾಡಿಬಿಟ್ಟು ಈ ಒಂದು ಆಜೂರ ಪ್ರತಿಷ್ಠಾನದವರು ರಾಜ್ಯ ಮಟ್ಟದ ಪ್ರಶಸ್ತಿ 2015-16. ಹೌದು ಸರ್. ಈಗ ತಮಗೆ ಇಷ್ಟವಾದಂತ ಒಂದು ಕವನ ಈ ಸಂಕಲನದಿಂದ ದಯವಿಟ್ಟು ಓದಿ ನಮ್ಮ ವೀಕ್ಷಕರಿಗಾಗಿ. ಸರ್, ಇದರಲ್ಲಿ ಹಲವಾರು ಕವಿತೆಗಳಿದೆ. ನಿಂಬೆಹಣ್ಣು ಕವಿತೆ ಅತ್ಯಂತ ಜನಪ್ರಿಯ ಕವಿತೆ. ಒಂದ್ ಬಾರಿ ನಾನು ಗಡಿನಾಡ ಸಾಹಿತ್ಯ ಸಮ್ಮೇಳನದಲ್ಲಿ ಓದಿದಾಗ ಅಲ್ಲಿದ್ದಂತ ಸಭಿಕರು, ಹುಡುಗರು, ವಿದ್ಯಾರ್ಥಿಗಳು ಎಲ್ಲರೂ ನನ್ನ ಬೆನ್ನಿಂದೆ ಬಂದ್ಬಿಟ್ರು. ಎಷ್ಟ್ ಚೆನ್ನಾಗಿ ನೀವು ಓದಿದ್ರಿ, ನಿಂಬೆಹಣ್ಣಿನ ಬಗ್ಗೆ ಕೂಡ ಇಷ್ಟು ಸ್ವಾರಸ್ಯಕರವಾಗಿ ಕವಿತೆ ಬರೀಬಹುದು, ಕುತೂಹಲ ಇದೆ ಅದ್ರ ಬಗ್ಗೆ. ಸರ್, ಅದು ನಿಂಬೆಹಣ್ಣು ಬಗ್ಗೆ ಸತ್ತ ಮೇಲೆ ಏನು ಅನ್ನೋದು ಎಷ್ಟೋ ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಯುವ ಜನತೆಗೆ, ವಿಶೇಷವಾಗಿ ಕೃಷಿಕರ ಮಕ್ಕಳಿಗೆ ಕೃಷಿಯ ಮಹತ್ವದ ಬಗ್ಗೆ ಬಹಳ ಒಂದು ಒಳ್ಳೆಯ ಕವನವನ್ನು ಹೇಳಿದ್ದೀರಿ. ಅಭಿನಂದನೆಗಳು. ಧನ್ಯವಾದಗಳು ಸರ್. ಸತ್ತ ಮೇಲೆ ಇಹಲೋಕ ತ್ಯಜಿಸಿ ಇಲ್ಲದ ಸ್ವರ್ಗ ಸೇರುವರೆ, ರೌರವ ನರಕದಲ್ಲಿ ನರಳುವರೆ, ಸತ್ತ ಮೇಲೆ ಮೋಕ್ಷ ಹೊಂದುವರೆ, ಪುನರ್ಜನ್ಮ ಪಡೆಯುವರೆ, ಭೂತ ಬೇತಾಳಗಳಾಗಿ ಕಾಡುವರೆ. ಸತ್ತ ಮೇಲೆ ಹೀಗಿರುತ್ತಾರೆ ಎನ್ನುವವರು ಅವರೇನಾದರೂ ಸ್ವತಃ ಸತ್ತು ನೋಡ್ಕೊಂಡು ಮರಳಿ ಬಂದಿದ್ದಾರೆಯೇ? ಸತ್ತ ಮೇಲೆ ಎಲ್ಲೂ ಸೇರೋಲ್ಲ, ಏನೂ ಆಗೋಲ್ಲ, ಸುಟ್ಟರು ಹೂತರು ಕಡೆಗೆ ಮಣ್ಣಲ್ಲಿ ಮಣ್ಣಾಗುವರಷ್ಟೇ. ಸತ್ತ ಮೇಲೆ ಏನು ಎನ್ನೋದಕ್ಕಿಂತ ಸಾಯೋದ್ರೊಳಗೆ ನಾನೇನು ಎನ್ನೋದು ಬಹಳ ಮುಖ್ಯ. ಈ ಜಗತ್ತು, ಜೀವನ, ನಾನು, ನೀನಷ್ಟೇ ಸತ್ಯ. ಈ ನಗ್ನ ಸತ್ಯಗಳ ನಡುವೆ ಯಾಕಬೇಕು ಸತ್ತ ಮೇಲಿನ ಗೊಡುವೆ? ಸಾಮಾನ್ಯವಾಗಿ ವೈಜ್ಞಾನಿಕ ವಿಚಾರಗಳು ಮಕ್ಕಳಲ್ಲಿ ಮೂಡೋದು ಯಾವಾಗಂದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಾಗಿರುವಂಥ ಸಂದರ್ಭದಲ್ಲಿ. ಈ ವೈಜ್ಞಾನಿಕ ಮನೋಭಾವವನ್ನು ಚಿಕ್ಕಂದ್ರಲ್ಲೇ ಮೂಡಿಸಿದ್ರೆ ಬಹಳ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಈ ಚಿಕ್ಕ ಮಕ್ಕಳಿಗಾಗಿ, ಶಿಶುಗಳಿಗಾಗಿ ತಾವೇನಾದರೂ ಸಾಹಿತ್ಯದ ಮೂಲಕ ವೈಜ್ಞಾನಿಕ ವಿಚಾರ ಮಂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ? ಖಂಡಿತ ಸರ್. ನನಗೆ ಒಂದು ಮನಸ್ಸಲ್ಲಿ ಕೊರಗಿತ್ತು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚುಕ್ಕಿ ಚಂದ್ರಮ್ಮ ಬರ್ದಂಗಾಯ್ತು, ಮತ್ತೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ವೈಚಾರಿಕ ಕವನಗಳು ಬರ್ದಂಗಾಯ್ತು. ಹೀಗೆ ಚಿಕ್ಕ ಮಕ್ಳಿಗೆ ಏನೂ ಬರೀಲೇ ಇಲ್ಲಲ್ಲ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ರು, ನಮ್ಮ ಅಣ್ಣನ ಮಕ್ಳು ಇದ್ರು, ನಮ್ಮ ತಂಗಿ ಮಕ್ಳು ಇದ್ರು. ಅವ್ರಿಗಾಗಿ ಏನಾದರೂ ಬರಿಬೇಕಲ್ಲ ಅಂತ ಹೇಳಿ ಕೊನೆಗೆ ಸಣ್ಣ ಸಣ್ಣ ಪದ್ಯಗಳು ಮಕ್ಕಳಿಗಾಗಿನೇ ಶಿಶು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಪದ್ಯಗಳನ್ನೆಲ್ಲ ಸೇರ್ಕೊಂಡು ಕೊನೆಗೆ ಚಿವ್ ಗುಬ್ಬಿ ಅಂತಂದು ಹೇಳಿ ಪ್ರಕಟ ಆಯ್ತು. ಇದು ಕೂಡ ನವ ಕರ್ನಾಟಕ ಪ್ರಕಾಶನದವರು ಪ್ರಕಟ ಮಾಡಿದ್ದಾರೆ. ಇದು ಕೂಡ 2 ಬಾರಿ ಮುದ್ರಣ ಆಗಿದೆ. ಇದಕ್ಕೆ ಗುಜ್ಜಾರಪ್ಪನವರು ವಿಶೇಷವಾಗಿ ಪ್ರತಿಯೊಂದು ಕವನಕ್ಕೆ ಈ ರೀತಿಯಾದಂತಹ ಚಿತ್ರಗಳನ್ನ, ವ್ಯಂಗ್ಯ ಚಿತ್ರಗಳನ್ನ ಬರೆದ್ರು.
ಈ ಪುಸ್ತಕ ಎಷ್ಟು ಚರ್ಚೆಗೆ ಒಳಪಡ್ತು ಅಂತಂದು ಹೇಳಿದ್ರೆ, ಬೇರೆ ಬೇರೆ ಪ್ರಕಾಶನ ಸಂಸ್ಥೆಯವರು ಮತ್ತೆ ಬೇರೆ ಬೇರೆ ಸಾಹಿತಿಗಳು ಪುಸ್ತಕ ಪ್ರಕಟ ಮಾಡಿದ್ರೆ ಈ ತರ ಮಾಡ್ಬೇಕು ಅಂತಂದು ಹೇಳಿ ಒಂದು ಮಾದರಿಯಾಗಿ ನಿಂತ್ಕೊಳ್ತು. ಇದರಲ್ಲಿ ಒಂದು ಕವನ ನನಗೆ ತುಂಬಾ ಇಷ್ಟವಾಗಿದ್ದು ಅಂತ ಹೇಳಿದ್ರೆ ಪುಟ್ಟಿಯ ಸ್ನಾನ ಅಂತಂದು ಹೇಳಿ. ನೀವೆಲ್ಲ ಬಹುಶಃ 1-2 ರಾಜರತ್ನಂ ಅವರದ್ದು ಪದ್ಯ ಕೇಳಿರ್ತೀವಿ, 1-2 ಬಾಳೆಲೆ ಹರಡು, 3-4 ಅನ್ನ ಹಾಕು ಅಂತೇಳಿ. ಅದೇ ತರ ನಾನು ಬೇರೆ ರೀತಿಯಲ್ಲಿ ಬರ್ತಿದ್ದೇನೆ. ಪುಟಿ ತಲೆ ಸ್ನಾನ ಮಾಡು ಬಾರಮ್ಮ, ಆಯ್ತಮ್ಮ, 1-2 ತಲೆಯೆಲ್ಲ ಹರಡು, 3-4 ನೀರು ಹಾಕು, 5-6 ಕೂದಲ ಹಾರು, 7-8 ರಿಬ್ಬನ್ ಗಂಟು, 9-10 ಹೂವು ಬಿತ್ತು, 1-10 ಹೀಗಿತ್ತು, ಪುಟ್ಟಿಯ ತಲೆ ಸ್ನಾನ ಮುಗಿದಿತ್ತು. ಬಹಳ ಚೆನ್ನಾಗಿ ಬಂದಿದೆ. ತಮ್ಮ ಈ ಕವನಗಳನ್ನ ನಾವು ವಾಚನ ಮಾಡ್ತಾ ಇದ್ರೆ ನಮಗೆ ಅನಿಸ್ತದೆ ಕನ್ನಡ ಭಾಷೆಯ ಮೇಲೆ ಕೂಡ ತಮಗೊಂದು ಪ್ರಭುತ್ವ ಇದೆ ಅಂತ. ಈ ಭಾಷಾ ಸ್ಪಷ್ಟತೆ ಇದೆ. ಈ ಹಿನ್ನೆಲೆಯಲ್ಲಿ ತಾವು ಬೇರೆ ಹವ್ಯಾಸಗಳನ್ನ ಏನಾದರೂ ರೂಢಿಸ್ಕೊಂಡಿದ್ದೀರಾ? ನನಗೆ ಶಾಲೆಯ ದಿನಗಳಿಂದ ಕಾರ್ಯಕ್ರಮಗಳ ನಿರೂಪಣೆ, ನಿರ್ವಹಣೆ, ಟೀಚರ್ ಒಂದು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮಂಜುನಾಥನ್ ಕರೀರಿ ಅಂತಾನೆ ಮಾಡ್ತಾ ಇದ್ರು. BMD ಶಾಲೆಯಲ್ಲಿ ಕೂಡ ಅದೇ ಒಂದು ಚಿತ್ರಣ, SG ಹೈಸ್ಕೂಲ್ನಲ್ಲಿ ಕೂಡ ಅಲ್ಲಿ ಕೂಡ ಕಾರ್ಯಕ್ರಮದ ನಿರೂಪಣೆ, ವೀರಶೈವ ಕಾಲೇಜಿನಲ್ಲಿ ಡಿಗ್ರಿ ಓದ್ಬೇಕಾದ್ರೂ ಕೂಡ ಅಲ್ಲಿ MP ಅವರು ಸಂಸದರು ಬಂದಾಗ ಕೂಡ ಈ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಅಥವಾ ಗಣ್ಯ ವ್ಯಕ್ತಿಗಳು ಬಂದಾಗ ಮಂಜುನಾಥರನ್ನೇ ಕರೀರಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅಂತ ಹೇಳಿ. ಇದೇ ಹವ್ಯಾಸ ಮುಂದುವರಿಸ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಅವರು ಕೂಡ ಹುಗ್ಗಿ ಸುಗ್ಗಿ ಅಂತೇಳಿ ಸುಗ್ಗಿ ಹಬ್ಬ ಮತ್ತೆ ಬೇರೆ ಬೇರೆ ಜಯಂತಿಗಳ ಒಂದು ಸಂದರ್ಭದಲ್ಲಿ ಹಂಪಿ ಉತ್ಸವದ ನಿರೂಪಣೆ, ಮುಖ್ಯಮಂತ್ರಿ ಕಾರ್ಯಕ್ರಮಗಳ ನಿರೂಪಣೆ, ಹೀಗೆ ನಿರೂಪಣೆಯಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀನಿ. ಆ ನಿರೂಪಣೆ ಮಾಡೋ ಒಂದು ಸಂಭ್ರಮ ಕೂಡ ತುಂಬಾ ಖುಷಿ ಆಗುತ್ತೆ. ಕಾರ್ಯಕ್ರಮದ ನಿರ್ವಹಣೆ ಅಷ್ಟು ಸುಲಭದ ಮಾತಲ್ಲ. ಆ ಕಾರ್ಯಕ್ರಮದ ನಿರ್ವಹಣೆ ಮತ್ತೆ ನಿರೂಪಣೆಯ ಮಧ್ಯದಲ್ಲಿ ನಾವು ಕೂಡ ಎಷ್ಟೊಂದು ತಿಳ್ಕೊಳ್ತೀವಿ, ಎಷ್ಟೊಂದು ಕಲಿತೀವಿ. ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಏನಿತ್ತು ಆ ಒಂದು ಅಭಿಮಾನ ಇವತ್ತು ನನ್ನ ನಿರೂಪಕನಾಗಿ ಕೂಡ ಮಾಡಿತ್ತು. ತುಂಬಾ ಖುಷಿ ವಿಚಾರ. ಈ ನಿರೂಪಣೆಯ ಮಂಜುನಾಥ್ ಅವರೇ, ತಾವು ಉಪನ್ಯಾಸಕರಾಗಿದ್ದೀರಿ, ಸಾಹಿತಿಗಳಾಗಿದ್ದೀರಿ, ನಿರೂಪಕರಾಗಿದ್ದೀರಿ, ಜೊತೆಗೆ ಸಮಾಜದೊಟ್ಟಿಗೆ ಏನಾದರೂ ಸೇವೆ ಮಾಡಿದ್ದೀರಾ? ಸಂಘ ಸಂಸ್ಥೆಗಳ ಜೊತೆ ಏನಾದರೂ ಒಡನಾಟ ಇಟ್ಕೊಂಡಿದ್ದೀರಾ? ನಾನು ಶಾಲಾ ದಿನಗಳಿಂದಾನೆ ನಾನು PUC ಓದ್ಬೇಕಾದ್ರೆ PUC ಫಸ್ಟ್ ಇಯರ್ನಲ್ಲಿನೇ ಅವಾಗ ಇನ್ನು ಗುಟ್ಕಾ ಅದು ಹಾವಳಿ ಜಾಸ್ತಿ ಆಗಿತ್ತು. ಅವಾಗ ಇನ್ನು ಹೊಸದಾಗಿ ಗುಟ್ಕಾ ಚಲಾವಣೆ ಬಂದಿತ್ತು ಮಾರುಕಟ್ಟೆಯಲ್ಲಿ. ಎಷ್ಟೊಂದು ಜನ ಯುವಕರು ಗುಟ್ಕಾಗೆ ದಾಸರಾಗ್ಬಿಟ್ಟು ಹಲ್ಲುಗಳೆಲ್ಲ ಕೆಂಪು ಬಣ್ಣಕ್ಕೆ ತಿರುಗ್ಬಿಟ್ಟು ಆಮೇಲೆ ಬಾಯಲ್ಲಿ ಹುಣ್ಣು, ಇದನ್ನೆಲ್ಲ ನೋಡಿ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಯ್ತು. ಇದಕ್ಕೇನಾದ್ರೂ ಮಾಡಬೇಕು, ಹೋರಾಟ ಮಾಡಬೇಕು ಅಂತೇಳಿ PUC ಫಸ್ಟ್ ಇಯರ್ ಇದ್ದಾಗ್ಲೇನೆ ಒಂದು ಹೋರಾಟ ಪ್ರಾರಂಭ ಮಾಡಿ ಗುಟ್ಕಾ ತಿಂದರೆ ಗೊಟಕ್ ಅಂತ ಹೇಳಿ ಸ್ಲೋಗನ್ಗಳು ಕೂಗ್ಕೊಂಡು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿ ಪತ್ರ ಕೊಟ್ವಿ. ಅದಾದ ನಂತರ ಅದೇ ಒಂದು ಹೋರಾಟದ ಕಿಚ್ಚು ಮತ್ತು ಮನೋಭಾವ ನಮ್ಮ ರೆಡ್ಡಿ ಬೀದಿಯ ಒಳಚರಂಡಿ ವ್ಯವಸ್ಥೆ, ಹೊರಚರಂಡಿ ವ್ಯವಸ್ಥೆ ಹದಗೆಟ್ಟಾಗ ಬಳ್ಳಾರಿಯಲ್ಲಿ, ಮತ್ತೆ ತಿಪ್ಪೆ ಸಮಸ್ಯೆ ಬಂದಾಗ ಎಷ್ಟೊಂದು ಹೋರಾಟಗಳನ್ನ ಬಳ್ಳಾರಿ ಅವಾಗಿನ್ನು ನಗರಸಭೆ ಇತ್ತು, ಬಳ್ಳಾರಿ ನಗರಸಭೆ ಹೋಗಿ ಈಗ ಮಹಾನಗರ ಪಾಲಿಕೆ ಆಯಿತು. ನಗರಸಭೆಯಿಂದ ಹಿಡಿದು ಪಾಲಿಕೆಯಿಂದ ಹಿಡಿದು ಅವ್ಯವಸ್ಥೆಗಳ ಬಗ್ಗೆ ಹೋರಾಟಗಳನ್ನ ನಾನು ತೆಗೆದುಕೊಂಡು ಹೋದೆ. ಕರೆಂಟ್ ಕಂಬ ಇಲ್ಲ ಅಂದ್ರೆ ಕರೆಂಟ್ ಕಂಬ ತರಿಸಿರೋದು, ಆಮೇಲೆ ಹರಗಿನ ಡೋಣಿ ನೀರಿನ ಸಮಸ್ಯೆ ಬಂದಾಗ ಅವರ ರೈತರ ಒಂದು ಹೋರಾಟಗಳಲ್ಲಿ ಭಾಗಿಯಾಗಿದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟಗಳನ್ನ ತಗೊಂಡಾಗ ಅದರಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸಿದ್ದು, ಈ ತರದ್ದೆಲ್ಲ ಇದೆ ಸರ್. ತಾವು ಉಪನ್ಯಾಸಕರಾಗಿ ಕೇವಲ ವೃತ್ತಿಗೆ ಮಾತ್ರ ಸೀಮಿತಗೊಳ್ಳದೆ ಸಾಹಿತ್ಯದಲ್ಲೂ ಸಾಧನೆ ಮಾಡಿದ್ರಿ, ಕೃಷಿ ಮಾಡಿದ್ರಿ, ಸಂಘ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದಿರಿ, ಹೋರಾಟ ಮಾಡಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕೂಡ ಹೋರಾಟ ಮಾಡಿದಿರಿ. ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಮಂಜುನಾಥ್ ಅವರೇ. ತಾವು ಒಬ್ಬ ಯುವ ವಿಜ್ಞಾನಿಯಾಗಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಹೋರಾಟಗಾರರಾಗಿ ಇವತ್ತಿನ ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ತಾವು ನೀಡುವಂತಹ ಒಂದು ಸಂದೇಶ ಏನು ಅಂತ ಹೇಳ್ಬೋದು? ಇಂದಿನ ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ನಾನು ವಿನಂತಿಸಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ಇವತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರಲ್ಲಿ ಅಧ್ಯಯನಶೀಲ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ರೀತಿ ಮೊಬೈಲ್ಗೆ ದಾಸರಾಗಿದ್ದಾರೆ. ಮೊಬೈಲ್ನಲ್ಲಿನೇ ಆಟ ಆಡೋದು, ಗೇಮ್ಸ್ ಆಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲಿ ಮತ್ತು ಯುವಕರು ಒಂದು ಅಧ್ಯಯನಶೀಲರಾಗಬೇಕು. ಅಧ್ಯಯನಶೀಲರಾಗಿ ಜೊತೆಗೆ ತಮ್ಮ
ಕುಟುಂಬದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕು. ಅದಾದ ನಂತರ ಸಮಾಜದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಳ್ಬೇಕು. ತಮ್ಮ ಜವಾಬ್ದಾರಿಯನ್ನ ಅರ್ಥಕೊಂಡು ನಮ್ಮ ಮೊದಲು ಮನೆಗೆ ಮಗನಾಗಿ ನಾನು ಏನ್ ಕೊಡುಗೆ ಕೊಡಬಲ್ಲೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅದಾದ ನಂತರ ಈ ದೇಶದ ಪ್ರಜೆಯಾಗಿ ನಾನು ಏನ್ ಕೊಡುಗೆ ಕೊಡಬಲ್ಲೆ ಅನ್ನೋದನ್ನ ಯೋಚನೆ ಮಾಡಬೇಕು. ಯುವ ಜನರ ಮುಂದೆ ಹಲವಾರು ಸವಾಲುಗಳಿದೆ. ಆ ಸವಾಲುಗಳನ್ನ ಯುವಕರು ಗಂಭೀರವಾಗಿ ತಗೋಬೇಕು. ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂದ್ರೆ ಯುವಕರು ಒಂದು ಭ್ರಮಾಲೋಕದಲ್ಲಿ ಇದ್ದಾರೆ, ತೇಲಾಡ್ತಿದ್ದಾರೆ ಅನ್ನೋದು ಒಂದು ಪರಿಸರ ನಿರ್ಮಾಣ ಆಗಿದೆ. ಈ ಕೊರೋನಾ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳು ಇಲ್ಲ, ಹಾಗಾಗಿ ಆನ್ಲೈನ್ ಶಿಕ್ಷಣದ ಮುಖಾಂತರ ಆನ್ಲೈನ್ ತರಗತಿಗಳನ್ನ ತಗೊಳ್ತಾ ಇದ್ದಾರೆ. 1 ತಾಸು 2 ತಾಸು ಆನ್ಲೈನ್ ಕ್ಲಾಸ್ ನಡೆದ್ರೆ ಇನ್ನ 8 ರಿಂದ 10 ತಾಸುಗಳು ಮಕ್ಕಳೆಲ್ಲ ಮೊಬೈಲ್ ನಲ್ಲಿ ಗೇಮ್ಸು, ಮತ್ತೊಂದು IPL ಬೆಟ್ಟಿಂಗು, ಈ ರೀತಿ ನಮ್ಮ ಕಣ್ಮುಂದೆನೆ ಸಾಕಷ್ಟು ನಡೀತಾ ಇದೆ. ಹಾಗಾಗಿ ಆರೋಗ್ಯದ ಏರುಪೇರು, ದೃಷ್ಟಿ ಸಮಸ್ಯೆ, ಸೈಕಲಾಜಿಕಲ್ ಡಿಸಾರ್ಡರ್ಸ್, ಈ ತರ ಮಾನಸಿಕ ಸಮಸ್ಯೆಗಳೆಲ್ಲ ಬರುತ್ತೆ. ಹಾಗಾಗಿ ಯುವಕರು ಇದನ್ನೆಲ್ಲ ತುಂಬಾ ಗಂಭೀರವಾಗಿ ಯೋಚನೆ ಮಾಡಿಬಿಟ್ಟು ಮೊದಲು ನಾನು ನಮ್ಮ ತಂದೆ ತಾಯಿಗೆ ಮನೆ ಮಗನಾಗಿ ನನ್ನ ಜವಾಬ್ದಾರಿ ಏನಂತ ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಈ ದೇಶದ ಪ್ರಜೆಯಾಗಿ ನಾನು ಏನು ಕೊಡುಗೆ ಕೊಡಬಲ್ಲೆ ಸಮಾಜಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅವಾಗ ಜಗತ್ತು ಸುಂದರವಾಗಿರುತ್ತೆ. ನೀವು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಇದೇ ಸಂದೇಶವನ್ನ ನಾನು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂಥ ಒಬ್ಬ ಹುಡುಗ ಹಿರಿಯರ ಸಂಪರ್ಕದಿಂದ ಹೇಗೆ ಜೀವನದಲ್ಲಿ ಒಂದೊಂದೇ ಹೆಜ್ಜೆ ಏರ್ತಾ ಒಬ್ಬ ಯಶಸ್ವಿ ಯುವಕರಾಗಿದ್ದಾರೆ ತಾವು ನೋಡ್ತಾ ಇದ್ದೀರಿ. ಮುಂದೆ ಗುರಿ, ಹಿಂದೆ ಗುರು ಇದ್ರೆ ಎಂಥ ವ್ಯಕ್ತಿತ್ವ ರೂಪುಗೊಳ್ಳಬಹುದು ಅನ್ನೋದಕ್ಕೆ ನಮ್ಮ ಬಳ್ಳಾರಿ ನಗರದ ಸಿಡಿಗಿನಮಳೆ ಮಂಜುನಾಥ್ ಅವರು ನಮಗೆ ಉದಾಹರಣೆಯಾಗಿ ನಿಲ್ತಾರೆ. ನನಗೊಂದು ಕನಸಿತ್ತು, ಇವತ್ತೊಂದು ಸಾರ್ಥಕ ಭಾವ ಇದೆ. ಏನು ಅಂದರೆ, ಈ 2020 ನವೆಂಬರ್ ತಿಂಗಳಲ್ಲಿ ನಾವು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿಯಲ್ಲಿರ್ತಕ್ಕಂಥ ಸಾಧಕರ ಬಗ್ಗೆ, ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿಶೇಷ ಸಾಧಕರ ಬಗ್ಗೆ ನಾವು ಇವತ್ತಿನ ಯುವ ಜನಾಂಗಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ನನಗೆ ಗುರಿ ಇತ್ತು, ಒಂದು ಕನಸಿತ್ತು. ಆ ಕನಸನ್ನು ನನಸು ಮಾಡುವಲ್ಲಿ ನನ್ನ ಜೊತೆಗೆ ಹೆಜ್ಜೆ ಹಾಕಿದಂಥವರು ಬಸವರಾಜ್ ಬಿಸರಳ್ಳಿ ಅವರು. ದಯವಿಟ್ಟು ಬರಬೇಕು. ಇವರು ಸುಂದರವಾದ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅದನ್ನು ಎಡಿಟ್ ಮಾಡಿ ತಮಗೆಲ್ಲ ಪ್ರಸ್ತುತಪಡಿಸ್ತಾ ಇದ್ದಾರೆ ಯೂಟ್ಯೂಬ್ ಮೂಲಕ. ಅದಕ್ಕಾಗಿ ಈ ನನ್ನ ಒಂದು ಕೈಂಕರ್ಯದಲ್ಲಿ ನನಗೆ ಕೈ ಜೋಡಿಸಿರುವಂತಹ ಬಸವರಾಜ್ ಬಿಸರಳ್ಳಿ ಅವರಿಗೆ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ, ಇದೇ ರೀತಿ ನಮ್ಮ ಬಳ್ಳಾರಿಯ ಇನ್ನೂ ಹಲವಾರು ಸಾಧಕರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಾವು ನಿರೀಕ್ಷೆ ಮಾಡಬಹುದು. ನಮಸ್ಕಾರ.